ನಮಸ್ಕಾರ, ಇದು ಸ್ವರ್ಣ ನ್ಯೂಸ್. ಮೊದಲಿಗೆ ಹೆಡ್ಲೈನ್ಸ್. ವಿದ್ಯುತ್ ಕಾಯ್ದೆಗೆ ತಿದ್ದುಪಡಿ ತಂದಿರುವ ಕೇಂದ್ರ ಸರ್ಕಾರ, ಮಸೂದೆ ವಾಪಸ್ಸು ಪಡೆಯಲು ಆಗ್ರಹಿಸಿ ಪ್ರತಿಭಟನೆ, ಪೊಲೀಸರು ಹೋರಾಟಗಾರರ ನಡುವೆ ಮಾತಿನ ಚಕಮಕಿ, ಮೇಕೆದಾಟು ಆರಂಭಿಸಲು ಯಾವುದೇ ಅಡ್ಡಿ ಇಲ್ಲ, ಬಿಜೆಪಿಯವರಿಗೆ ಬದ್ಧತೆ ಇದ್ರೆ ಕೆಲಸ ಮಾಡಲಿ, ಮಂಡ್ಯದಲ್ಲಿ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹೇಳಿಕೆ, ಅಟ್ಟುವನಹಳ್ಳಿ ಗೇಟ್ ಬಳಿ ಭೀಕರ ಕೊಲೆ, ವ್ಯಕ್ತಿಯನ್ನ ಮಚ್ಚಿನಿಂದ ಕೊಚ್ಚಿ ದುಷ್ಕೃತ್ಯ, ಆರೋಪಿಗಳಿಗಾಗಿ ಪೊಲೀಸರ ತೀವ್ರ ಶೋಧ, ಬಾಲಕಿಯರ ಮೇಲೆ ನಿಲ್ಲದ ಅತ್ಯಾಚಾರ ಪ್ರಕರಣ, ಜಿಲ್ಲಾ ಕಾಂಗ್ರೆಸ್ ಸೇವಾದಳದಿಂದ ಪ್ರತಿಭಟನೆ, ಮೇಣದ ಬತ್ತಿ ಹಿಡಿದು ಆಕ್ರೋಶ, ಗುತ್ತಿಗೆದಾರನಿಂದ ಲಂಚ ಪೀಕುತ್ತಿದ್ದ ಅಧಿಕಾರಿಗಳು, ಎಸಿಬಿ ಅಧಿಕಾರಿಗಳಿಂದ ದಾಳಿ, ಕಾಮಗಾರಿ ಮಾಡಿದ್ದ ಬಿಲ್ ಪಾವತಿ ಮಾಡಿದ್ದಕ್ಕೆ ಲಂಚ ಕೇಳಿದ ದಗಾಕೋರರು, ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಗಣನೀಯ ಸಾಧನೆ, ಸದ್ವಿದ್ಯಾ ಪ್ರೌಢಶಾಲೆಗೆ ಉತ್ತಮ ಫಲಿತಾಂಶ, ಮಕ್ಕಳ ಸಾಧನೆಗೆ ಆಡಳಿತ ಮಂಡಳಿ ಪ್ರಶಂಸೆ. ಕೇಂದ್ರ ಸರ್ಕಾರವು ವಿದ್ಯುತ್ ಕಾಯ್ದೆಗೆ ತಿದ್ದುಪಡಿ ತಂದಿರುವ ಮಸೂದೆಯನ್ನು ವಾಪಸ್ಸು ಪಡೆಯಬೇಕೆಂದು ಆಗ್ರಹಿಸಿ ಕರ್ನಾಟಕ ರಾಜ್ಯ ರೈತ ಸಂಘದ ವತಿಯಿಂದ ಮಂಡ್ಯ ನಗರದ ಸಂಜೆಯ ವೃತ್ತದ ಬಳಿ ಪ್ರತಿಭಟನೆ ನಡೆಸಲಾಯಿತು. ವಿದ್ಯುತ್ ದರ ಏರಿಕೆ, ಜನಸಾಮಾನ್ಯರ ಮೇಲೆ ಹೊರೆ, ಇದರ ಜೊತೆಗೆ ವಿದ್ಯುತ್ ವಿಚಾರದಲ್ಲಿ ಖಾಸಗೀಕರಣ ಮಾಡಬೇಕು ಅನ್ನುವಂತಹ ಹಲವು ಆಲೋಚನೆಗಳು, ಒಟ್ಟಾರೆ ಇಂತಹ ಸಂದಿಗ್ಧ ಸ್ಥಿತಿಯಲ್ಲಿಯೂ ಕೂಡ ವಿದ್ಯುತ್ ದರವನ್ನು ಏರಿಸುವಂತಹ ಪರಿ ಎಲ್ಲ ಆಯಾಮಗಳಲ್ಲಿ ಜನಸಾಮಾನ್ಯರು ಇವತ್ತು ತೊಂದರೆಯನ್ನು ಅನುಭವಿಸ್ತಾ ಇದ್ದಾರೆ. ಇದರ ಜೊತೆಗೆ ಕೇಂದ್ರ ಸರ್ಕಾರ ವಿದ್ಯುತ್ ಕಾಯ್ದೆಗೆ ತಿದ್ದುಪಡಿ ತರುವಂತಹ ಒಂದು ವಿಚಾರಕ್ಕೂ ಕೂಡ ಅಡಿಯಿಟ್ಟಿರುವಂಥದ್ದು ಜನಸಾಮಾನ್ಯರಲ್ಲಿ ಬೇಸರವನ್ನು ತಂದಿದೆ. ಈ ಹಿನ್ನೆಲೆಯಲ್ಲಿ ಮಂಡ್ಯದಲ್ಲಿ ರೈತ ಸಂಘ ಬೃಹತ್ ಪ್ರತಿಭಟನೆ ನಡೆಸಿತು. ಈ ಸಂದರ್ಭದಲ್ಲಿ ಮಾತಿನ ಚಕಮಕಿ ಕೂಡ ನಡೆದಿದೆ. ಈ ಬಗ್ಗೆ ಒಂದು ವರದಿ ಇದೆ, ನೋಡ್ಕೊಂಡು ಬನ್ನಿ. ಜಿಲ್ಲಾ ರೈತ ಸಂಘದ ಅಧ್ಯಕ್ಷರಾದ ಎಎಲ್ ಕೆಂಪುಗೌಡ ನೇತೃತ್ವದಲ್ಲಿ ವಿದ್ಯುತ್ ಮೀಟರ್ ಬೋರ್ಡ್ಗೆ ಬೆಂಕಿ ಹಾಕಿ ರಸ್ತೆ ತಡೆದು ಕೆಲಕಾಲ ಧಿಕ್ಕಾರ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು. ನಂತರ ಮಾತನಾಡಿದ ಅವರು, ಸ್ಮಾರ್ಟ್ ಮೀಟರ್ಗಳನ್ನು ಅಳವಡಿಸಿ ಗೃಹ ಬಳಕೆ, ಭಾಗ್ಯಲಕ್ಷ್ಮಿ, ಕುಟೀರ ಜ್ಯೋತಿ, ರೈತರ ಪಂಪ್ ಸೆಟ್ಗಳಿಗೆ ಪ್ರೀಪೇಯ್ಡ್ ಪದ್ಧತಿ ತರುವುದನ್ನು ರದ್ದುಗೊಳಿಸಿ ಹಾಲಿ ಇರುವ ವ್ಯವಸ್ಥೆಯನ್ನು ಮುಂದುವರಿಸಬೇಕು. ಇಲ್ಲವಾದರೆ ಮುಂದಿನ ದಿನಗಳಲ್ಲಿ ಜಿಲ್ಲೆಯಲ್ಲಿ ಎಲ್ಲಿಯಾದರೂ ರೈತರ ಕೃಷಿ ಪಂಪ್ ಸೆಟ್ಗಳಿಗೆ ಮೀಟರ್ ಅಳವಡಿಸಿದರೆ ಅಂತಹ ಮೀಟರನ್ನು ಕಿತ್ತು ಹಾಕಲಾಗುವುದು ಎಂದು ಸರ್ಕಾರಕ್ಕೆ ಎಚ್ಚರಿಕೆಯನ್ನು ನೀಡಿದರು. ಕರ್ನಾಟಕ ರಾಜ್ಯ ರೈತ ಸಂಘದ ವತಿಯಿಂದ ಮಂಡ್ಯ ಜಿಲ್ಲೆಯಲ್ಲಿ ಕೇಂದ್ರ ಸರ್ಕಾರ ಏನು ವಿದ್ಯುತ್ತನ್ನು ಖಾಸಗೀಕರಣ ಮಾಡಬೇಕು ಅಂತ ಹೊರಟಿದೆಯೋ, ಮಸೂದೆಯನ್ನು ಮಂಡನೆ ಮಾಡಬೇಕು ಅಂತ ಹೊರಟಿದೆಯೋ, ಅದರ ವಿರುದ್ಧವಾಗಿ ಇವತ್ತು ಮಂಡ್ಯ ಸರ್ಕಲಲ್ಲಿ, ಸಂಜಯ ಸರ್ಕಲಲ್ಲಿ ಅದರ ವಿರುದ್ಧ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೇವೆ. ಕೇಂದ್ರ ಸರ್ಕಾರ ಈಗಾಗಲೇ ನಮ್ಮ ರೈತರಿಗೆ ಅನೇಕ ಮೋಸಗಳನ್ನು ಮಾಡ್ಕೊಂಡು ಬರ್ತಾ ಇದೆ. ಕೃಷಿ ಕಾಯ್ದೆ, APMC ಕಾಯ್ದೆ, ಇದೇ ರೀತಿ ರೈತರ ವಿರುದ್ಧವಾಗಿ ಕಾಯ್ದೆಗಳು ಮಾಡ್ಕೊಂಡು ಬರ್ತಿದೆ. ಇದಕ್ಕೆಲ್ಲಕ್ಕಿಂತ ಮುಂಚೆ ಉಚಿತವಾಗಿ ಗ್ಯಾಸ್ ಕೊಡ್ತೀನಿ ಅಂತ ಹೇಳಿ ನಮ್ಮ ರೈತರಿಗೆಲ್ಲ ಹಂಚಿ ಗ್ಯಾಸನ್ನು ಇವತ್ತು ಯಾವ ಸಬ್ಸಿಡಿನೂ ಇಲ್ಲ, ಏನೂ ಇಲ್ಲ. ಎಲ್ಲ ಪ್ರತಿಯೊಬ್ಬರು ಪ್ರತಿ ಹಳ್ಳಿಯಲ್ಲೂ 900 ರೂಪಾಯಿ ಕೊಟ್ಟು ಗ್ಯಾಸನ್ನು ಖರೀದಿ ಮಾಡೋ ಒಂದು ಇದು ಬಂದಿದೆ. ಎಣ್ಣೆ ಜಾಸ್ತಿ ಆಗಿದೆ, ಈ ಪೆಟ್ರೋಲ್ ಜಾಸ್ತಿ ಆಗಿದೆ. ಎಲ್ಲ ರೀತಿಯಲ್ಲೂ ನಮ್ಮ ಏನು ಬಡ ರೈತರು ಏನಿದಾರೋ ಅವ್ರಿಗೆಲ್ಲ ಒಂದು ಕಷ್ಟದಲ್ಲಿ ಇದ್ದಾರೆ. ಈ ಮಧ್ಯದಲ್ಲಿ ವಿದ್ಯುತ್ ಖಾಸಗೀಕರಣ ಮಾಡ್ತೀನಿ ಅಂತ ಹೊರಟಿರೋದು ಅದು ತಪ್ಪು. ಅದನ್ನು ಮಾಡಬಾರ್ದು. ಹಾಗೂ ರೈತರಿಗೆ ಏನು ಇವತ್ತು ಉಚಿತ ಪಂಪ್ ಸೆಟ್ ವಿದ್ಯುತ್ ಕೊಡ್ತಿದ್ದಾರೋ ಪಂಪ್ ಸೆಟ್ಗೆ ಅದನ್ನು ಕಂಟಿನ್ಯೂ ಮಾಡಬೇಕು. ಯಾವುದೇ ಕಾರಣಕ್ಕೂ ಪ್ರೀಪೇಯ್ಡ್ ಮೀಟ್ರನ್ನು ಅಳವಡಿಸಬಾರ್ದು. ರೀ ಸ್ವಾಮಿ, ನಮ್ಮ ರೈತರಿಗೆ ನೀವು ಉಚಿತವಾಗಿ ಕೊಡ್ತಿಲ್ಲ. ಒಂದು ಎಕರೆ ಕಬ್ಬು ಬೆಳೆಯುವಂಥ ರೈತ ಇವತ್ತು ಸರ್ಕಾರ ಅವನಿಂದ 20 ಲಕ್ಷ ರೂಪಾಯಿ, ಕನಿಷ್ಠ 20 ಲಕ್ಷ ರೂಪಾಯಿ ದುಡ್ಡನ್ನು 1 ಎಕರೆ ಕಬ್ಬು ಬೆಳೆಯೋ ರೈತರಿಂದ ಮಾಡ್ತದೆ. 1 ಎಕರೆ ಭತ್ತ ಬೆಳೆಯುವನಿಂದ 2-2.5 ಲಕ್ಷ ರೂಪಾಯಿ ದುಡ್ಡನ್ನು ಸರ್ಕಾರ ಮಾಡ್ತದೆ. ಇದೇ ಸಂದರ್ಭದಲ್ಲಿ ಪೊಲೀಸ್ ಸಿಬ್ಬಂದಿಗಳು ಹಾಗೂ ಪ್ರತಿಭಟನಾಕಾರರ ನಡುವೆ ಮಾತಿನ ಚಕಮಕಿ ನಡೆಯಿತು. ನೇತೃತ್ವವನ್ನು ಲಿಂಗಪ್ಪಾದ, ಶೆಟ್ಟಹಳ್ಳಿ, ರವಿಕುಮಾರ್, ಚಂದ್ರು, ಶಿವಳ್ಳಿ, ಮಧುಚಂದನ್, ಪ್ರಸನ್ನ TS ಸೇರಿದಂತೆ ಇನ್ನಿತರರು ವಹಿಸಿದ್ದರು. ಮೇಕೆದಾಟು ಯೋಜನೆಯನ್ನು ಆರಂಭ ಮಾಡಲು ಯಾವುದೇ ಅಡ್ಡಿ ಇಲ್ಲ, ಕಾನೂನಿನಲ್ಲಿಯೂ ಕೂಡ ಅಡ್ಡಿ ಇಲ್ಲ. ಬಿಜೆಪಿಯವರಿಗೆ ಬದ್ಧತೆ ಇದ್ದರೆ
ಕೂಡಲೇ ಆ ಕೆಲಸ ಮಾಡಲಿ. ನಾವಿದ್ದಾಗಲೇ ಡೀಟೇಲ್ ಎಸ್ಟಿಮೇಷನನ್ನು ಮಾಡಿ ಕಳಿಸಿದ್ವು ಅಂತ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ತಿಳಿಸಿದರು. ಅವರು ಆನ್ ದಿ ವೇ ಹೋಗಬೇಕಾದ್ರೆ ಮಂಡ್ಯದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡ್ತಾ ಈ ವಿಷಯವನ್ನು ಪ್ರಸ್ತಾಪ ಮಾಡಿದ್ರು. ಇವತ್ತು ಮೇಕೆದಾಟು ಯೋಜನೆ ಏನಾಗಿದೆ, ತಮಿಳುನಾಡು ಮತ್ತು ಕರ್ನಾಟಕದ ನಡುವಿನ ಆಂತರಿಕ ಕಲಹವಾಗಿ ಇವತ್ತು ಮಾರ್ಪಾಟಾಗಿರುವಂಥದ್ದು. ಯಾಕೆ ಅಂತಂದರೆ ಮೇಕೆದಾಟು ಯೋಜನೆ ಏನಾದರೂ ಅನುಷ್ಠಾನಕ್ಕೆ ಬಂದರೆ ನಮ್ಮ ಕರ್ನಾಟಕದ ಜನರಿಗೆ ಅನುಕೂಲ ಆಗುತ್ತೆ ಅನ್ನುವಂಥ ಭಾವನೆಯಿಂದ ರಾಜ್ಯ ಸರ್ಕಾರ ಈ ಯೋಜನೆಯನ್ನು ಅನುಷ್ಠಾನಕ್ಕೆ ತರಬೇಕು ಅನ್ನುವಂಥ ಒಂದು ವಿಚಾರವನ್ನು ಮುಂದಿಟ್ಕೊಂಡಿದ್ದಾರೆ. ಆದರೆ ತಮಿಳುನಾಡು ಅಲೆನಾಡೋದು ಈ ಎಲ್ಲ ಗೊಂದಲಗಳ ನಡುವೆ ಮೇಕೆದಾಟು ವಿಚಾರ ಇವತ್ತು ಹಿಂದಕ್ಕೂ ಹೋಗಿಲ್ಲ ಮುಂದಕ್ಕೂ ಹೋಗಿಲ್ಲ. ಆದರೆ ಸಿದ್ದರಾಮಯ್ಯ ಹೇಳೋ ಪ್ರಕಾರ ಈ ಯೋಜನೆ ಮಾಡೋದಕ್ಕೆ ಯಾವುದೇ ಸಮಸ್ಯೆ ಇಲ್ಲ ಅಂತ ಹೇಳಿದ್ದಾರೆ. ಮುಂದುವರೆದವರು ಏನು ಹೇಳಿದ್ದಾರೆ ನೋಡ್ಕೊಂಡು ಬನ್ನಿ. ಮಂಡ್ಯದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಮಂಡ್ಯ ಜಿಲ್ಲೆಯಲ್ಲಿ ಅಕ್ರಮ ಗಣಿಗಾರಿಕೆ ವಿಚಾರ, ಯಾರು ಅಕ್ರಮ ಗಣಿಗಾರಿಕೆ ಮಾಡ್ತಾರೆ, ಕೆಆರ್ಎಸ್ ಡ್ಯಾಂಗೆ ತೊಂದರೆ ಇದ್ದರೆ ಅಂತಹ ಅಕ್ರಮ ಗಣಿಗಾರಿಕೆಯನ್ನು ನಿಲ್ಲಿಸಲಿ, ಕಾನೂನಿನ ಪ್ರಕಾರ ಇರುವಂತಹವರು ಪಾಲನೆ ಮಾಡಲಿ, ಕಾನೂನು ಪಾಲನೆ ಮಾಡದವರ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಎಂದರು. ಈಗ ಇಲ್ಲಿ ಯಾರ ಅಕ್ರಮ ಗಣಿಗಾರಿಕೆ ಮಾಡ್ತಾರೆ ಮತ್ತೆ ಕೆಆರ್ಎಸ್ಗೆ ಅದರಿಂದ ತೊಂದರೆ ಆಗ್ತದೆ ಅಂತ ಅಂತವೆಲ್ಲ ನಿಲ್ಲಿಸಲಿ. ನಂಗೆ ಗೊತ್ತಿಲ್ಲ. ಕಾನೂನು ಪ್ರಕಾರ ಇರೋದನ್ನ ಕಾನೂನನ್ನ ಪಾಲನೆ ಮಾಡಬೇಕು. ಯಾರು ಕಾನೂನು ಪಾಲನೆ ಮಾಡಿಲ್ಲ ಅವ್ರ ಮೇಲೆ ಕ್ರಮ ತಗೋಬೇಕು. ಬಿಜೆಪಿ ಸರ್ಕಾರ ಪೂರ್ಣಾವಧಿ ಪೂರೈಸುವ ವಿಚಾರ ನನಗೆ ಗೊತ್ತಿಲ್ಲ, ನಾನೇನು ಶಾಸ್ತ್ರ ಹೇಳ. ಹಳೆ ಮೈಸೂರು ಪ್ರಾಂತ್ಯಕ್ಕೆ ಬಿಜೆಪಿ ಕಡೆಗಣನೆ ವಿಚಾರವಾಗಿ ಮಾತನಾಡಿದ ಅವರು, ಮಂಡ್ಯಕ್ಕೆ ಮಂತ್ರಿ ಕೊಟ್ಟಿದ್ದಾರೆ, ಮೈಸೂರಿಗೆ ಮಂತ್ರಿ ಕೊಟ್ಟಿಲ್ಲ, ಹಳೆ ಮೈಸೂರು ಭಾಗಕ್ಕೆ ಪ್ರಾತಿನಿಧ್ಯ ಇಲ್ಲ. ಬಿಜೆಪಿ ಸರ್ಕಾರ ಹಳೆ ಮೈಸೂರು ಭಾಗವನ್ನು ಕಡೆಗಣನೆ ಮಾಡಿದೆ. ಈಗ 10 ದಿನ ಆಗಿದೆ, ಕಾದು ನೋಡೋಣ ಇನ್ನು ಸ್ವಲ್ಪ ದಿನ ಏನಾಗುತ್ತೆ ಅಂತ ಹೇಳಿದರು. ಮೈಸೂರು ಶುಗರ್ ಕಾರ್ಖಾನೆ ಸರ್ಕಾರದಲ್ಲೇ ಇರಬೇಕು, ಗೊತ್ತಾಯ್ತಲ್ಲ. ನಾನು ಇದ್ದಾಗ, ನಾವು ಮುಖ್ಯಮಂತ್ರಿ ಇರುವಾಗ ಅದನ್ನು ಯಾವತ್ತೂ ಕೂಡ ಮುಚ್ಚಕ್ಕೆ ಬಿಡ್ತಿರ್ಲಿಲ್ಲ, ನಡೆಸ್ತಾ ಇದ್ದು. ಈಗಲೂ ಕೂಡ ಈ ಸರ್ಕಾರ ಕೂಡಲೇ ಅದನ್ನು ಓಪನ್ ಮಾಡಿ ನಡೆಸಬೇಕು, ಸರ್ಕಾರದಲ್ಲೇ ಇಟ್ಕೋಬೇಕು, ಯಾರಿಗೂ ಲೀಸ್ ಮಾಡಬಾರ್ದು. ಅನಾರೋಗ್ಯಕ್ಕೆ ಒಳಗಾದ ಪತ್ರಕರ್ತರಿಗೆ ಮಂಡ್ಯ ನಗರಸಭೆ ವತಿಯಿಂದ ವಿಶೇಷವಾದ ಅನುದಾನವನ್ನು ನೀಡುವ ಯೋಜನೆ ಪ್ರಪ್ರಥಮ ಬಾರಿಗೆ ಅನುಷ್ಠಾನದಲ್ಲಿದ್ದು, ಈ ಯೋಜನೆ ಅನ್ವಯ ಅನಾರೋಗ್ಯಕ್ಕೆ ಒಳಗಾದಂಥ ಪತ್ರಕರ್ತರಿಗೆ ಪರಿಹಾರದ ಚೆಕ್ಕನ್ನು ವಿತರಿಸಲಾಯಿತು. ಭಾಗಶಃ ಇದೊಂದು ಒಳ್ಳೆಯ ಯೋಜನೆ ಅಂತಲೇ ಹೇಳ್ಬೋದು. ಯಾವ ಪತ್ರಕರ್ತರಾಗಲಿ ಬೇಕು ಅಂತ ಎಡವಟ್ಟು ಮಾಡ್ಕೊಳ್ಳೋದಿಲ್ಲ, ಆದರೆ ಎಡವಟ್ಟಾದಾಗ ಈ ಥರದ ಯೋಜನೆಗಳು ನೆರವಿಗೆ ಬರ್ತವೆ ಅನ್ನುವಂಥದ್ದು ಕಾರ್ಯನಿರತ ಪತ್ರಕರ್ತರ ಸಂಘದ ಮೂಲಕ ಈ ಯೋಜನೆ ನಿರಂತರವಾಗಿ ಮುಂದುವರಿತಾ ಇದೆ. ಯಾರಾದರೂ ಅನಾರೋಗ್ಯಕ್ಕೀಡಾದರೆ, ಆಕ್ಸಿಡೆಂಟ್ ಆದರೆ ಅಥವಾ ಎಡವಟ್ಟು ಮಾಡ್ಕೊಂಡ್ರೆ ಅವರಿಗೆ ಪತ್ರಕರ್ತರ ಸಂಘದಿಂದ ಒಂದು ಮನವಿ ಕೊಟ್ಟರೆ ಅವರು ಅದನ್ನು ನಗರಸಭೆಗೆ ಗೊತ್ತಾಗ್ತಾರೆ. ಡೀಟೇಲ್ಸ್ ಎಲ್ಲ ತೆಗೆದುಕೊಂಡು ಮೆಡಿಕಲ್ ವೆಚ್ಚ ಸೇರಿದಂತೆ ಅವರ ಇತಿಮಿತಿಯಲ್ಲಿ ಆ ಯೋಜನೆಯನ್ನು ಅವರು ಪ್ರಕಟಿಸ್ತಾರೆ. ಇವತ್ತು ಕೂಡ ಇಬ್ಬರು ಪತ್ರಕರ್ತರಿಗೆ ಅವರು ಚೆಕ್ಕನ್ನು ನೀಡಿದ್ದಾರೆ. ಈ ಬಗ್ಗೆ ಒಂದು ವರದಿ ಇದೆ, ನೋಡ್ಕೊಂಡು ಬನ್ನಿ. ಮಂಡ್ಯ ನಗರಸಭೆ ಅಧ್ಯಕ್ಷರಾದ ಮಂಜುರವರು ಅನಾರೋಗ್ಯಕ್ಕೆ ಒಳಗಾಗಿದ್ದ ಪತ್ರಕರ್ತರು ಹಾಗೂ ಛಾಯಾಗ್ರಾಹಕರಿಗೆ ಪರಿಹಾರದ ಚೆಕ್ ಅನ್ನು ವಿತರಿಸಿದರು. ನಂತರ ಮಾತನಾಡಿದ ಅವರು, ಪತ್ರಕರ್ತರು ಸಮಾಜದ 4ನೇ ಅಂಗವಾಗಿದ್ದು ಅವರ ಅನಾರೋಗ್ಯದ ಸಂದರ್ಭದಲ್ಲಿ ನೆರವಿಗೆ ಬರುವ ಹಿನ್ನೆಲೆಯಲ್ಲಿ ಈ ಯೋಜನೆ ಉಪಯೋಗಕ್ಕೆ ಬರಲಿದೆ ಎಂದರು. ಪತ್ರಿಕಾ ಮಾಧ್ಯಮದವರಿಗೆ ಏನಾದರೂ ಅನಾರೋಗ್ಯ ಉಂಟಾದಲ್ಲಿ ಅವರಿಗೆ ನಮ್ಮ ನಗರಸಭೆ ವತಿಯಿಂದ ಒಂದಿಷ್ಟು ಪರಿಹಾರ ನೀಡಬೇಕಾಗಿ ಒಂದು ಆಯವ್ಯಯದಲ್ಲಿ ಅದನ್ನು ಅಳವಡಿಸಿಕೊಳ್ಳಲಾಗಿತ್ತು. ಸಂಘದ ಅಧ್ಯಕ್ಷರಾದ ಚಿಕ್ಕಮಂಡ್ಯ ನವೀನ್ ಮಾತನಾಡಿ ನಗರಸಭೆಯ ಸಮಾಜಮುಖಿ ಕಾರ್ಯವನ್ನು ಪ್ರಶಂಸಿಸಿದರು. ಮೀಸಲಿಡಲಾಗಿತ್ತು. ಪತ್ರಕರ್ತರಿಗೆ ಅನಾರೋಗ್ಯ, ಅಪಘಾತ, ಶಸ್ತ್ರಚಿಕಿತ್ಸೆ ಆದಂಥ ಸಂದರ್ಭದಲ್ಲಿ ಅವರಿಗೆ ಚಿಕಿತ್ಸಾ ವೆಚ್ಚವಾಗಿ ಕೊಡೋದಕ್ಕೆ ಅಂತೇಳಿ ಬಜೆಟ್ನಲ್ಲಿ 3 ಲಕ್ಷ ಅನುಮೋದನೆ ಮಾಡಿಕೊಳ್ಳಲಾಗಿತ್ತು. ಅದರಂತೆ ಈಗ ಕೆಲವು ದಿನಗಳ ಹಿಂದೆ ಜನೋದಯ ಪತ್ರಿಕೆ ಸಂಪಾದಕಿಯಾದ ಮಂಜುಳಾ ಅವರಿಗೆ ಪರಿಹಾರ ಮೊತ್ತವನ್ನು ಕೊಡಲಾಗಿತ್ತು. ಈಗ 2ನೇ ಹಂತದಲ್ಲಿ ನಮ್ಮ ಸ್ವರ್ಣ ಟಿವಿ ವರದಿಗಾರರ ಸಂಪಾದಕರಾದ ಶಂಭು ಅವ್ರಿಗೆ ಮತ್ತು ನಮ್ಮ ಹಿರಿಯರಾದ ಫೋಟೋಗ್ರಾಫರ್ ವೇಣು ಅವ್ರಿಗೆ ಈಗ 2ನೇ ಹಂತದಲ್ಲಿ ಚಿಕಿತ್ಸಾ ವೆಚ್ಚ ಪರಿಹಾರ ಚೆಕ್ಕನ್ನು ಇವತ್ತು ನೀಡಲಾಗಿದೆ. ನಗರಸಭೆಗೆ ಮಂಡ್ಯ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘವಾಗಿ ಸಂಘದಿಂದ ತುಂಬ ಹೃದಯದ ಧನ್ಯವಾದಗಳನ್ನ ಹೇಳ್ತೇನೆ. ಈ ಸಂದರ್ಭದಲ್ಲಿ ನಗರಸಭಾ ಆಯುಕ್ತರಾದ ಲೋಕೇಶ್ ಹಾಜರಿದ್ದರು. ವ್ಯಕ್ತಿಯೊಬ್ಬನನ್ನು ಲಾಂಗ್ ಮತ್ತು ಮಚ್ಚಿನಿಂದ ಕೊಚ್ಚಿ ಬರ್ಬರವಾಗಿ ಕೊಲೆ ಮಾಡಿರುವಂತಹ ದುಷ್ಕೃತ್ಯ ಒಂದು ಮಳವಳ್ಳಿ ತಾಲೂಕಿನ ಅಟ್ಟುವನಹಳ್ಳಿ ಗೇಟ್ ಬಳಿ ಜರುಗಿದೆ. ಇದು ರಾಜಕೀಯ ವೈಷಮ್ಯ ಅಂತ ಸದ್ಯ ಕಂಡುಬರ್ತಿಲ್ಲ, ಯಾವುದೋ ದ್ವೇಷದ ಹಿನ್ನೆಲೆಯಲ್ಲಿ ಈ ಕೊಲೆ ನಡೆದಿದೆ ಎನ್ನುವಂಥ ಅಂದಾಜು ಪ್ರಾಥಮಿಕ ವರದಿಯಲ್ಲಿ ಕಂಡುಬಂದಿದೆ. ಆರೋಪಿಗಳ ಶೋಧಕ್ಕೆ ಪೊಲೀಸರು ವ್ಯಾಪಕವಾದಂಥ ಕ್ರಮವನ್ನು ಕೈಗೊಂಡಿದ್ದಾರೆ.
ಕನಕಪುರ ತಾಲೂಕು ಕೋನೂರು ಗ್ರಾಮದ ವಾಸಿ ನಟರಾಜು ಎಂಬುವರ ಮಗನಾದ ನಾಗೇಂದ್ರ ಎಂಬಾತನೇ ಕೊಲೆಯಾದ ವ್ಯಕ್ತಿ ಎಂದು ಗುರುತಿಸಲಾಗಿದೆ. 37 ವರ್ಷ ವಯಸ್ಸಿನ ಈತನನ್ನ ನಿನ್ನೆ ರಾತ್ರಿ ಅಟ್ಟುವನಹಳ್ಳಿ ಬಳಿಯ ಮಹದೇವಸ್ವಾಮಿ ಎಂಬುವರ ಜಮೀನಿನಲ್ಲಿ ಲಾಂಗು ಮಚ್ಚುಗಳಿಂದ ಕೊಚ್ಚಿ ಕೊಲೆ ಮಾಡಿರುವ ದುಷ್ಕರ್ಮಿಗಳು ಶವವನ್ನ ಅಲ್ಲಿಯೇ ಬಿಟ್ಟು ಪರಾರಿಯಾಗಿದ್ದಾರೆ ಎಂದು ವರದಿಯಾಗಿದೆ. ಕೊಲೆಗೀಡಾಗಿರುವ ನಾಗೇಂದ್ರ ಖಾಸಗಿ ಶಾಲೆಯೊಂದರ ಶಿಕ್ಷಕನಾಗಿದ್ದರೂ ಇತ್ತೀಚೆಗೆ ಆತನನ್ನ ಶಾಲೆಯ ಆಡಳಿತ ಮಂಡಳಿ ಕೆಲಸದಿಂದ ತೆಗೆದುಹಾಕಿತ್ತು ಎಂದು ಗೊತ್ತಾಗಿದೆ. ಡಿವೈಎಸ್ಪಿ ಲಕ್ಷ್ಮೀನಾರಾಯಣ ಪ್ರಸಾದ್, ಸಿಪಿಐ ರಾಜೇಶ್ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಗ್ರಾಮಾಂತರ ಪೊಲೀಸರು ಪ್ರಕರಣ ದಾಖಲಿಸಿಕೊಂಡು ತನಿಖೆ ಕೈಗೊಂಡಿದ್ದಾರೆ. ಕೇಂದ್ರದ ಬಿಜೆಪಿ ಸರ್ಕಾರದ ಆಳ್ವಿಕೆಯಲ್ಲಿ ಬಾಲಕಿಯರ ಮೇಲೆ ನಿರಂತರವಾಗಿ ಅತ್ಯಾಚಾರ ನಡೆಯುತ್ತಿದ್ದು 9 ವರ್ಷದ ಬಾಲಕಿಯ ಮೇಲೆ ನಡೆದಿರುವ ಅತ್ಯಾಚಾರ ಪ್ರಕರಣವನ್ನು ಖಂಡಿಸಿ ಮಂಡ್ಯ ಜಿಲ್ಲಾ ಕಾಂಗ್ರೆಸ್ ಸೇವಾದಳದ ವತಿಯಿಂದ ಮಂಡ್ಯದಲ್ಲಿ ಮೇಣದ ಬತ್ತಿ ಹಿಡಿದು ಪ್ರತಿಭಟನೆ ನಡೆಸಲಾಯಿತು. ಈಗ ಬಾಲಕಿಯರ ಮೇಲೆ ಅತ್ಯಾಚಾರ, ಹಲ್ಲೆ, ಶೋಷಣೆ ಕೇಂದ್ರ ಸರ್ಕಾರದ ಇದ್ದಾಗ ಮಾತ್ರ ನಡೀತದ, BJP ಸರ್ಕಾರ ಇದ್ದಾಗ ಮಾತ್ರ ನಡೀತದ? ರೇಪ್ ಮಾಡೋರು ಇದು BJP ಸರ್ಕಾರ, ಇದು ಕಾಂಗ್ರೆಸ್ ಸರ್ಕಾರ, ಇದು JDS ಸರ್ಕಾರ ಅಂತ ಮಾಡ್ತಾರಾ? ಇದು ನಾನು ಒಪ್ಕೊಳ್ಳೋದೇ ಇಲ್ಲ. ಕೇಂದ್ರದ ಸರಿಯಲ್ಲ. ಅಂದರೆ ಅತ್ಯಾಚಾರ ಖಂಡನೀಯ, ಅದಕ್ಕೆ ಅಕ್ಷಮ್ಯ, ಅದಕ್ಕೆ ಅದ್ಭುತವಾದಂಥ ಕೇಸ್ ಇವರಿದ್ದಾಗಿದೆ. ಸಿದ್ದರಾಮಯ್ಯ ಇದ್ದಾಗ ಆಗಿರಲಿಲ್ವೇ? ಕುಮಾರಸ್ವಾಮಿ ಇದ್ದಾಗ ಆಗಲಿಲ್ವೇ? ಮುಂದಕ್ಕೆ ಆಗೋದೇ ಇಲ್ವೇ? ನಾನು ಹೇಳೋದು ಇದು ಕಠಿಣ ಕ್ರಮದ ಹೊರತು ಬೇರೆ ಯಾವುದೇ ವಿಧಾನದಿಂದ ಈ ಥರದ ಒಂದು ದುಷ್ಕೃತ್ಯಗಳನ್ನು ತಡೆಯೋಕ್ಕಾಗೋದಿಲ್ಲ. ಮುಖ್ಯವಾಗಿ ಮಾನವೀಯತೆ ಅನ್ನೋದೊಂದು ಬರಬೇಕಾಗ್ತದೆ. ಮನುಷ್ಯನಲ್ಲಿ ಮಾನವೀಯತೆ ಬಂದಾಗ ಹೆಣ್ಣನ್ನು ಹೆಣ್ಣಾಗಿ ನೋಡಿದಾಗ ಮಾತ್ರ ಈ ಕಾಮುಕತನಕ್ಕೆ ಒಂದು ಫುಲ್ ಸ್ಟಾಪ್ ಬೀಳುತ್ತೆ. ಅಂತೂ ಆ ಘಟನೆ ಖಂಡನೀಯ. ಪ್ರತಿಭಟನೆ ನಡೆದಿದೆ. ಅದರ ರೂಪುರೇಷೆ ಹೇಗಿತ್ತು ನೋಡ್ಕೊಂಡು ಬನ್ನಿ. ನಗರದಲ್ಲಿ ಜಮಾವಣೆಗೊಂಡ ಜಿಲ್ಲಾ ಕಾಂಗ್ರೆಸ್ ಸಮಿತಿ ಹಾಗೂ ಕಾಂಗ್ರೆಸ್ ಸೇವಾದಳದ ಕಾರ್ಯಕರ್ತರು ಬಾಲಕಿ ಮೇಲೆ ನಡೆದಿರುವ ಅತ್ಯಾಚಾರ ಪ್ರಕರಣ ಮಾನವ ಕುಲವೇ ತಲೆ ತಗ್ಗಿಸುವ ಘಟನೆಯಾಗಿದ್ದು, ಇಂತಹ ಘಟನೆಗಳು ಮರುಕಳಿಸಬಾರದು. ಹೆಣ್ಣು ಮಕ್ಕಳಿಗೆ ರಕ್ಷಣೆ ನೀಡಬೇಕು. ಸರ್ಕಾರ ಏನು ಮಾಡುತ್ತಿದೆ ಎಂದು ಖಾರವಾಗಿ ಪ್ರಶ್ನಿಸಿದರು. ಹೆಣ್ಣು ಮಗಳಾದ ಒಂದು ಬಾಲಕಿ ಮೇಲೆ 9 ವರ್ಷದ ಬಾಲಕಿ ಮೇಲೆ ಅತ್ಯಾಚಾರ ಮಾಡಿದ್ದಾರೆ. ಇದು ಏಹೆ ಕೃತ್ಯ, ಮಾನವ ಸಂಕುಲಕ್ಕೆ ನಾಚಿಕೆ ತಲೆ ತಗ್ಗಿಸುವಂಥ ವಿಷಯ. ಈ ಥರ ಮರುಕಳಿಸಬಾರ್ದು ಮತ್ತೊಮ್ಮೆ ಅಂತ ನಾನು ಈ ಮುಖಾಂತರ ಕೇಳ್ಕೊತೀನಿ. ಆ ಮಗುನ ಅವರು ಯಾವ ರೀತಿ ಹಿಂಸೆ ಕೊಟ್ಟು ಸಾಯಿಸಿದಾರೋ ನಮಗೆ ಗೊತ್ತಿಲ್ಲ. ದಯವಿಟ್ಟು ಹೆಣ್ಮಕ್ಳಿಗೆ ರಕ್ಷಣೆ ಕೊಡಿ. ನಿಮ್ಮ ಸರ್ಕಾರ ಏನು ಮಾಡ್ತಿದೆಯೋ ನಮಗೆ ಗೊತ್ತಿಲ್ಲ. ಯಾಕೆ ಹೆಣ್ಮಕ್ಳಿಗೆ ರಕ್ಷಣೆ ಇಲ್ಲದೇ ಇರೋ ಸರ್ಕಾರನ ನೀವು ನಡೆಸ್ತಾ ಇದ್ದೀರಾ? ದಲಿತ ಬಾಲಕಿ ಮೇಲೆ ನಡೆದಿರುವ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಇದುವರೆಗೆ ಯಾರ ಮೇಲೂ ಸಹ ದೂರು ದಾಖಲಿಸಿಲ್ಲ, ಆರೋಪಿಗಳನ್ನು ಬಂಧಿಸಿಲ್ಲ. ಕೂಡಲೇ ಘಟನೆಗೆ ಕಾರಣರಾದ ಎಲ್ಲ ಆರೋಪಿಗಳನ್ನು ಬಂಧಿಸಬೇಕೆಂದು ಒತ್ತಾಯಿಸಿದರು. ಸರ್ಕಾರ SC, ST, OBC ಇತರೆ ಸಮುದಾಯಗಳ ಬಗ್ಗೆ ಧೋರಣೆ ಇದೆಯೋ ಅದೇ ಥರ ಇವತ್ತು ದೆಹಲಿ ಇರ್ತಕ್ಕಂಥ ಒಂದು ದಲಿತ ಹೆಣ್ಣು ಮಗುವಿನ ಮೇಲೆ ಅತ್ಯಾಚಾರ ಮಾಡಿ ಅವ್ರನ್ನ ಕೊಲೆ ಮಾಡಿದ್ದಾರೆ. ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದುವರೆಗೂ ಕೂಡ ಯಾವುದೇ ರೀತಿ ಕೇಸ್ನು ಫೈಲ್ ಮಾಡಿದ, ಬಂಧನವನ್ನು ಮಾಡದೆ, ಒಂದು ಯಾವುದೇ ರೀತಿ ಕೇಸ್ ಮಾಡದೇ ಧೋರಣೆಯನ್ನು ಅನುಸರಿಸೈತೆ. ನಮ್ಮ ನಾಯಕರಾಗಿರ್ತಕ್ಕಂಥ ರಾಹುಲ್ ಗಾಂಧಿ ಸಾಹೇಬರು ಆ ಒಂದು ಕುಟುಂಬವನ್ನು ಭೇಟಿ ಮಾಡಿ ಆ ಕುಟುಂಬಕ್ಕೆ ಸಾಂತ್ವನ ಹೇಳ್ತಕ್ಕಂಥ ಕೆಲಸವನ್ನು ಇವತ್ತು ಮಾಡವ್ರೆ. ಇವತ್ತು ಬೇರೆ ಇತರೆ ಯಾವುದೇ ಪಕ್ಷಗಳು ನಾಯಕರು ಕೂಡ ಅವ್ರನ್ನ ಭೇಟಿ ಮಾಡೋದಾಗಲಿ ಅಥವಾ ಆ ಒಂದು ವಿಚಾರ ಸಂಬಂಧಪಟ್ಟಂಗೆ ಯಾವುದೇ ರೀತಿ ಧರಣಿ ಪ್ರತಿಭಟನೆ ಮಾಡ್ತಕ್ಕಂಥ ಕೆಲಸವನ್ನು ಕೂಡ ಇವತ್ತು ಮಾಡಲಿಕ್ಕೆ ಹೋಗಿಲ್ಲ. ನೇತೃತ್ವವನ್ನು MS ಆತ್ಮಾನಂದ, ಗುರುರಾಜ್, CD ಗಂಗಾಧರ್, ಅಂಜನಾ ಶ್ರೀಕಾಂತ್, ನಹೀಂ, ರಾಮಲಿಂಗ, ಚಿದಂಬರ್ ಸೇರಿದಂತೆ ಇನ್ನಿತರರು ವಹಿಸಿದ್ರು. ಕೋವಿಡ್ ಆತಂಕದ ನಡುವೆಯೂ SSLC ಫಲಿತಾಂಶ ಪ್ರಕಟವಾಗಿದೆ. ಈ ಬಾರಿಯೂ ಮಂಡ್ಯ ಜಿಲ್ಲೆಯಲ್ಲಿ ಭಾಗಶಃ ಹೆಣ್ಣು ಮಕ್ಕಳೇ ದಾಖಲೆ ಮೆರೆದಿದ್ದಾರೆ. ಶಿಕ್ಷಣದ ಗುಣಮಟ್ಟ ಹಾಗೂ ವಿದ್ಯಾರ್ಥಿಗಳ ಕ್ರಿಯಾಶೀಲತೆಯನ್ನು ಸದೃಢಗೊಳಿಸುವ ಮೂಲಕ ಮುನ್ನಡೆಯುತ್ತಿರುವಂತಹ ಮಂಡ್ಯದ ಸದ್ವಿದ್ಯಾ ಪ್ರೌಢಶಾಲೆ ಈ ಬಾರಿಯ SSLC ಪರೀಕ್ಷೆಯಲ್ಲೂ ಉತ್ತಮ ಫಲಿತಾಂಶ ನೀಡುವ ಮೂಲಕ ಗಮನ ಸೆಳೆದಿದೆ ಅನ್ನುವಂಥದ್ದು. ಕೋವಿಡ್ ಆತಂಕದ ನಡುವೆಯೂ SSLC ಫಲಿತಾಂಶ ಪ್ರಕಟವಾಗಿದೆ. ಈ ಬಾರಿಯೂ ಮಂಡ್ಯ ಜಿಲ್ಲೆಯಲ್ಲಿ ಭಾಗಶಃ ಹೆಣ್ಣು ಮಕ್ಕಳೇ ದಾಖಲೆ ಮೆರೆದಿದ್ದಾರೆ. ಶಿಕ್ಷಣದ ಗುಣಮಟ್ಟ ಹಾಗೂ ವಿದ್ಯಾರ್ಥಿಗಳ ಕ್ರಿಯಾಶೀಲತೆಯನ್ನು ಸದೃಢಗೊಳಿಸುವ ಮೂಲಕ ಮುನ್ನಡೆಯುತ್ತಿರುವ ಮಂಡ್ಯದ ಸದ್ವಿದ್ಯಾ ಪ್ರೌಢಶಾಲೆ ಈ ಬಾರಿಯ SSLC ಪರೀಕ್ಷೆಯಲ್ಲೂ ಸಹ ಉತ್ತಮ ಫಲಿತಾಂಶ ನೀಡುವ ಮೂಲಕ ಗಮನ ಸೆಳೆದಿದೆ. SSLC ಪರೀಕ್ಷೆ ನಡೆಯುತ್ತೋ ಇಲ್ಲವೋ ಅನ್ನುವಂಥ ಅನುಮಾನಗಳೇ ಸೃಷ್ಟಿಯಾಗಿದ್ದಂಥ ಸಂದರ್ಭದಲ್ಲಿ ಪರ ವಿರೋಧದ ನಡುವೆ ರಾಜ್ಯ ಸರ್ಕಾರ 2 ದಿನಗಳ ಕಾಲ ಈ ಎಕ್ಸಾಮನ್ನು ಮಾಡುತ್ತೆ. ಇಷ್ಟು ಪ್ರತಿಭಾನ್ವಿತರು ಇದನ್ನು ವಿರೋಧ ಮಾಡ್ತಾರೆ, ನಾವು ಎಕ್ಸಾಮ್ ಬರ್ತಿದ್ದರೆ ಸರಿಯಿತು ಅಂತ. ಅದು ಸರ್ಕಾರ ಸುಮ್ಮನೆ ಎಲ್ಲರನ್ನು ಪಾಸ್ ಮಾಡಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಈ ಎಕ್ಸಾಮನ್ನು ಮಾಡುತ್ತೆ. ಅದರಲ್ಲೂ ಕೂಡ ಆತಂಕದ ನಡುವೆಯೂ ಕೂಡ ವಿದ್ಯಾರ್ಥಿಗಳು ಸಾಧನೆ ಮಾಡಿದ್ದಾರೆ. ಅದರಲ್ಲಿ ವಿಶೇಷವಾಗಿ ಸದ್ವಿದ್ಯಾ ಶಾಲೆಯ ಮಕ್ಕಳು ಉತ್ತಮ ಅಂಕ ಗಳಿಸಿ ಸಾಧನೆಯ ಗರಿಯನ್ನು ಮುಳುಗೇರಿಸಿಕೊಂಡಿದ್ದಾರೆ. ಸಂಸ್ಥೆಯ ಮುಖ್ಯಸ್ಥರಾದ MK ಹರೀಶ್ ಕುಮಾರ್ ಅವರ ನೇತೃತ್ವದಲ್ಲಿ ನಡೆಯುತ್ತಿರುವ ಸದ್ವಿದ್ಯಾ ಸಂಸ್ಥೆಯಲ್ಲಿ ಈ ಬಾರಿಯ SSLC ಪರೀಕ್ಷೆಯಲ್ಲಿ ವಿದ್ಯಾರ್ಥಿಗಳು ಗಣನೀಯ ಸಾಧನೆ ಮಾಡಿದ್ದಾರೆ. ಸಾವಿರದ 20-21ನೇ ಸಾಲಿನಲ್ಲಿ ಪಣಿಮಾಲ ಹಾಗೂ ಸುನಿಲ್ ರವರ ಪುತ್ರಿ
ಸ್ಫಟಿಕಾ ಜೈನ್ ರವರು 625ಕ್ಕೆ 620 ಅಂಕ ಪಡೆದು ಪ್ರಥಮ ಸ್ಥಾನದಲ್ಲಿದ್ದರೆ ಪುಷ್ಪಲತಾ ಹಾಗೂ ಶಿಖರಿಸ್ ರವರ ಪುತ್ರಿ ಪುಣ್ಯ 607 ಅಂಕ ಪಡೆದು ದ್ವಿತೀಯ ಸ್ಥಾನ ಗಳಿಸಿದ್ದಾರೆ. ಲೀಲಾವತಿ ಹಾಗೂ ನಂಜೇಗೌಡರ ಪುತ್ರಿ ಶ್ರೇಯ ಮೌಳಿ 607 ಅಂಕ ಪಡೆದು ತೃತೀಯ ಸ್ಥಾನ. ಸೌಮ್ಯ ಹಾಗೂ ಸುಧೀರ್ ಅವರ ಪುತ್ರಿ ನಂದನ್ 599 ಅಂಕ ಪಡೆದು 4ನೇ ಸ್ಥಾನ ಹಾಗೂ ಸುಮಾ ಮತ್ತು ರಮೇಶ್ ರವರ ಪುತ್ರಿ ಲಾವಣ್ಯ 595 ಅಂಕ ಪಡೆದು 5ನೇ ಸ್ಥಾನ ಪಡೆದುಕೊಂಡಿದ್ದು, ರಾಹುಲ್ 587 ಹಾಗೂ ಪ್ರಾರ್ಥನಾ 590 ಅಂಕಗಳನ್ನು ಗಳಿಸಿದ್ದು ಒಟ್ಟಾರೆ ಸದ್ವಿದ್ಯಾ ಪ್ರೌಢಶಾಲೆಗೆ 100% ಫಲಿತಾಂಶ ಬಂದಿದೆ. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಸ್ಫಟಿಕಾ ಜೈನ್. ಸದ್ವಿದ್ಯಾ ಶಾಲೆಯಲ್ಲಿ ಓದ್ತಿದ್ದೀನಿ. ನಮ್ಮ ಅಪ್ಪನ ಹೆಸರು ಸುನಿಲ್, ಅಮ್ಮ ಪಣಿಮಾಲಾ ಆರ್ಪಿ. ನನಗೆ 625ಗೆ 623 ಮಾರ್ಕ್ಸ್ ಬಂದಿದೆ ಪ್ರಸ್ತುತ SSLC ಎಕ್ಸಾಮಲ್ಲಿ. ಸೊ ಇದಕ್ಕೆ ಪ್ರಮುಖ ಕಾರಣ ಅಂದರೆ ನನ್ನ ಪೇರೆಂಟ್ಸ್, ನಮ್ಮ ಅಪ್ಪ ಅಮ್ಮ ತುಂಬ ಚೆನ್ನಾಗಿ ಸಪೋರ್ಟ್ ಮಾಡಿದ್ರು. ನೆಕ್ಸ್ಟ್ ನನ್ನ ಶಾಲೆ, ನಾನು ಪ್ಲೇ ಹೋಮಿಂದ 10th ಸದ್ವಿದ್ಯಾ ಪ್ರೌಢಶಾಲೆಯಲ್ಲೇ ಓದಿರೋವಂಥದ್ದು. ನಮ್ಮ ಶಾಲೆಯಲ್ಲಿ ತುಂಬ ಚೆನ್ನಾಗಿ ಸಹಕಾರ ಕೊಟ್ಟರು. ನನ್ನ ಟೀಚರ್ಸ್ ಇರ್ಬೋದು, ಟ್ಯೂಷನ್ ಟೀಚರ್ಸ್, ಮ್ಯಾನೇಜ್ಮೆಂಟ್ಗೆ ಪರ್ಟಿಕ್ಯುಲರ್ ಆಗಿ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಐ ಆಮ್ ವೆರಿ ಗ್ರೇಟ್ಫುಲ್ ಫಾರ್ ಮೈ ಸ್ಕೂಲ್. ಪ್ರಿಪ್ರೇಷನ್ ಚೆನ್ನಾಗಿ ನಡೀತು. ನಮಗೆ ಆಲ್ಮೋಸ್ಟ್ 17 ಮಂತ್ಸ್ ಓದಿದ್ದೀವಿ SSLC ಎಕ್ಸಾಮಲ್ಲಿ. ಸೊ ನಾವು ಓದಿರೋದಕ್ಕಿಂತ ಹೆಚ್ಚಾಗಿ ತುಂಬ ಸರ್ತಿ ನಮಗೆ ರಿವಿಷನ್ ಸಿಕ್ತು. ಸೊ ಆ ಕಾರಣದಿಂದ ಪ್ರಿಪ್ರೇಷನ್ ಚೆನ್ನಾಗಾಗಿತ್ತು. ಸೊ ಆ್ಯಂಡ್ ಹೊಸ ಪ್ಯಾಟ್ರನಲ್ಲಿ ಎಕ್ಸಾಮ್ ಬರೆದ್ವಿ, OMR ಪ್ಯಾಟ್ರನಲ್ಲಿ. ಸೊ ಎಕ್ಸಾಮ್ ಕೂಡ ಈಸಿ ಇತ್ತು. ಸೊ ಚೆನ್ನಾಗಿ ಮಾರ್ಕ್ಸ್ ಅಂದರೆ ಡಿಸ್ಟರ್ಬ್ ಅಂದರೆ ಮಧ್ಯ ಸ್ಕೂಲೆಲ್ಲ ರಜಾ ಬಂತು. ಬಟ್ ನಮ್ಗೆ ಯಾವುದೇ ರೀತಿಯಂತಹ ಎಜುಕೇಷನಲ್ಲಿ ಶಾರ್ಟೇಜ್ ಖಂಡಿತ ಆಗಲಿಲ್ಲ. ಸ್ಕೂಲಿಂದ ಪ್ರತಿದಿನ 3 ಕ್ಲಾಸ್ ಆನ್ಲೈನ್ ಕ್ಲಾಸಸ್ ಇರ್ತಿತ್ತು. ಎಲ್ಲ ಸಿಲೆಬಸ್ ಎಲ್ಲ ಕವರ್ ಆಗಿತ್ತು. ಸೊ ಡಿಸ್ಟ್ರಾಕ್ಷನ್ ಅಂತ ಏನೂ ಆಗಲಿಲ್ಲ. ಎಲ್ಲರಿಗೂ ಕಂಗ್ರ್ಯಾಚುಲೇಷನ್ಸ್ ಹೇಳ್ತೀನಿ. ಎಷ್ಟೇ ಮಾರ್ಕ್ಸ್ ಬಂದಿದ್ದರೂ ಕಂಗ್ರ್ಯಾಚುಲೇಷನ್ಸ್ ಹೇಳ್ತೀನಿ. ಆ್ಯಂಡ್ ಸಕ್ಸಸ್ ಫೇಲ್ಯೂರ್ ಇದ್ದೇ ಇರುತ್ತೆ. ಸೊ ಎಲ್ಲರಿಗೂ ಆಲ್ ದ ಬೆಸ್ಟ್ ಹೇಳೋಕ್ಕೆ ಇಷ್ಟಪಡ್ತೀನಿ. ನನ್ನ ಹೆಸರು ಪುಣ್ಯ DS, ಅಪ್ಪನ ಹೆಸರು ಶಿಖರೇಶ್ DS, ಹಾಗೆ ಅಮ್ಮನ ಹೆಸರು ಪುಷ್ಪಲತಾ KS. ನಾನು ಪ್ಲೇ ಹೋಮಿಂದ 10th ತನಕ ಇದೇ ಸ್ಕೂಲಲ್ಲಿ ಓದಿದ್ದು. ನನಗೆ 625ಗೆ 607 ಮಾರ್ಕ್ಸ್ ಬಂದಿದೆ. ಆ್ಯಕ್ಚುಲಿ ತುಂಬ ಖುಷಿ ಆಗ್ತಾಯಿದೆ ಇಷ್ಟು ಮಾರ್ಕ್ಸ್ ಬಂದಿರೋದು. ಇದಕ್ಕೆ ಫಸ್ಟ್ ರೀಸನ್ ನನ್ನ ಪೇರೆಂಟ್ಸ್. ಬಿಕಾಸ್ ಆಫ್ ದೇರ್ ಸಪೋರ್ಟ್ ನಾನು ಇಷ್ಟು ಮಾರ್ಕ್ಸ್ ತೊಗೊಳಕ್ಕೆ ಸಾಧ್ಯ. ಹಾಗೆಯೇ ನನ್ನ ಎಫರ್ಟ್ ಅಂತಲೂ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ನನ್ನ ಟೀಚರ್ಸ್ಗೆ ನಾನು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಅವರೇ ನನಗೆ ಈ ಥರ ಸಪೋರ್ಟ್ ಮಾಡಿರೋದು. ಆ್ಯಂಡ್ ಮ್ಯಾನೇಜ್ಮೆಂಟ್, ಬಿಕಾಸ್ ಈ ಒಂದು ಕೋವಿಡ್ ಸಿಚುವೇಷನಲ್ಲೂ ನಮಗೆ ಇಷ್ಟೊಂದು ಸಪೋರ್ಟಾಗಿ ನಿಂತಿದ್ದಾರೆ. ಆ್ಯಂಡ್ ನಾವು ಇಷ್ಟು ಸ್ಕೋರ್ ಮಾಡೋದಕ್ಕೆ ನಾವೆಲ್ಲರೂ ನಮ್ಮ ಮ್ಯಾನೇಜ್ಮೆಂಟೇ ಕಾರಣ. ಎಕ್ಸ್ಟ್ರಾ ರಿಸೋರ್ಸ್ ಪರ್ಸನ್ಸ್ ಕೈಲೆಲ್ಲ ಟೀಚ್ ಮಾಡಿಸಿರೋದ್ರಿಂದ ನಾವಿಷ್ಟು ಸ್ಕೋರ್ ಮಾಡೋದಕ್ಕೆ ಆಯಿತು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಓವರಾಲ್ ನನಗೆ ಸಪೋರ್ಟ್ ಆಗಿದ್ದಂಥ ಎಲ್ಲರಿಗೂ ಥ್ಯಾಂಕ್ಸ್. ಟಾರ್ಗೆಟ್ ಆ್ಯಕ್ಚುಲಿ ಇದಕ್ಕಿಂತ ಬರಬೇಕು ಅಂತ ಅಂದ್ಕೊಂಡಿದ್ದೆ. ಬಟ್ ನನಗೀಗೇನು ಈ ಮಾರ್ಕ್ಸ್ಗೆ ನನಗೆ ಸ್ವಲ್ಪನೂ ರಿಗ್ರೆಟ್ ಅಥವಾ ಬೇಜಾರು ಏನೂ ಇಲ್ಲ. ನನಗೆ ಈ ಮಾರ್ಕ್ಸ್ಗೆ ನನಗೆ ಖುಷಿ ಇದೆ. ಮಾರ್ಕ್ಸ್ ಜೀವನದಲ್ಲಿ ಇಂಪಾರ್ಟೆಂಟ್ ಅಲ್ವೇ ಅಲ್ಲ, ನಾವೇನಂತ ನಮಗೆ ಗೊತ್ತಿದೆ. ಆ್ಯಂಡ್ ಎವ್ರಿಬಡಿ ಈಸ್ ಯೂನಿಕ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಹಾಗೆ ಅವ್ರು ಹೇಳಿದಾಗೆ ಫೇಲ್ಯೂರ್ ಸಕ್ಸಸ್ ಎಲ್ಲ ಬಂದೇ ಬರುತ್ತೆ. ಆ್ಯಂಡ್ ಮಾರ್ಕ್ಸ್ ಈಸ್ ನಾಟ್ ಅಟ್ ಆಲ್ ಇಂಪಾರ್ಟೆಂಟ್. ನಾನು 625ಗೆ 607 ತಗೊಂಡಿದ್ದೀನಿ. ನನಗೆ ಖುಷಿ ಆಯಿತು ರಿಸಲ್ಟ್ ನೋಡಿದಾಗ. ಮತ್ತು ನನಗೆ ನಮ್ಮಪ್ಪ ಫಸ್ಟು ಈ ರಿಸಲ್ಟಿಗೆ ಕಾರಣ ನಮ್ಮಪ್ಪ ಅಮ್ಮ. ಅವರು ತುಂಬ ಸಪೋರ್ಟ್ ಮಾಡಿದ್ರು ನನಗೆ ಓದೋಕ್ಕೆ ಬರೆಯೋಕ್ಕೆ ಎಲ್ಲ. ಮತ್ತು ನನ್ನ ಟೀಚರ್ಸ್ ಮತ್ತು ನಮ್ಮ ಸ್ಕೂಲ್ ಮ್ಯಾನೇಜ್ಮೆಂಟ್ ತುಂಬ ಕಾರಣ ಆಯಿತು. ಆ್ಯಂಡ್ ಖುಷಿ ಆಯಿತು. ಕೋವಿಡ್ ಪ್ರಪಂಚ ಅಂದಮೇಲೆ ಎಲ್ಲ ಬರ್ತಾ ಇರುತ್ತೆ, ಅದನ್ನ ದಾಟ್ಕೊಂಡು ಹೋಗಬೇಕು. ಅದು ಬಂತು, ಏನು ಮಾಡೋಕ್ಕಾಗಲ್ಲ. ಈಗ ಓದ್ಕೊಂಡು ಇದು ಮಾಡಬೇಕು. ಬೇರೆಯವ್ರಿಗೆಲ್ಲರಿಗೂ ಕಂಗ್ರ್ಯಾಚುಲೇಷನ್ಸ್ ಹೇಳ್ತೀನಿ. ಮತ್ತು ಏನೇ ಬಂದರೂ ಮಾರ್ಕ್ಸ್ ಏನು ಡಿಸೈಡ್ ಮಾಡಲ್ಲ ನಮ್ಮ ಲೈಫ್ನ. ಬಂದಿದ್ದನ್ನ ತಗೊಳ್ಳಿ ಖುಷಿಯಾಗಿ. ಮುಂದೆ ಇನ್ನೂ ನಿಮ್ಮ ಏನು ಬರಬೇಕಾಗಿತ್ತು, ಮಾರ್ಕ್ಸ್ ಬರಬೇಕಾಗಿತ್ತು ಅಂದ್ಕೋತೀರಾ, ಅದು ಮುಂದೆ ಬರೋಕ್ಕೆ ತುಂಬ ಹಾರ್ಡ್ ವರ್ಕ್ ಮಾಡಿ. ನಾನು ಮಾರ್ಕ್ಸ್ 599, ತುಂಬ ಖುಷಿ ಆಗ್ತಿದೆ. ಆದರೆ ಜಾಸ್ತಿ ಎಕ್ಸ್ಪೆಕ್ಟ್ ಮಾಡಿದೆ, ಆದರೆ ಅಷ್ಟು ಬರಲಿಲ್ಲ. ತಗೊಂಡಿರೋದ್ರಲ್ಲಿ ಖುಷಿ ಆಗ್ತಿದೆ. ಏನು ಹೇಳೋದು ಅಂದರೆ, ಮುಂದೆ ಏನಾದ್ರು ಎಕ್ಸಾಮ್ ಕೋವಿಡ್ ಇದರಲ್ಲಿ ಎಕ್ಸಾಮ್ ಮಾಡಿದ್ರೆ ದಯವಿಟ್ಟು MCQ ಟೈಪ್ ಮಾಡಬೇಡಿ, ರೈಟಿಂಗಲ್ಲೇ ಮಾಡಿ. MCQ ಮಾಡಿದ್ರೆ ಒಂದು ಹಾಕೋದ್ರಲ್ಲಿ ಬೇರೆದಾಗ್ತಾರೆ, ಅದರಲ್ಲಿ ತುಂಬ ಮಾರ್ಕ್ಸ್ ಕಳ್ಕೊಳ್ತಾರೆ. ಅದೇ ಥರ ಮಾರ್ಕ್ಸ್ ಕಳ್ಕೊಂಡಿದ್ದೀನಿ. ರೈಟಿಂಗ್ ಆದರೆ ಒಂದು ತಪ್ಪಾದರೆ ಕಾಟಾದರೂ ಮಾಡ್ಬೋದು, ಈ ಥರ ಕಾಟಿಂಗಿಲ್ಲ. ಅದಕ್ಕೆ ಹೇಳೋದು, ರೈಟಿಂಗ್ ಮಾಡಿ OMR ಟೈಪ್ ಮಾಡಿಬಿಡಿ. ನನ್ನ ಅಂಕ ಬಂದು 625ಕ್ಕೆ 595. ನಾನು 4ನೇ ಕ್ಲಾಸಿಂದ ಇಲ್ಲೇ ಓದ್ತಾ ಇದ್ದೀನಿ. ಫಸ್ಟು ನನಗೆ ಈ ಮಾರ್ಕ್ಸ್ ತೊಗೊಳಕ್ಕೆ ತುಂಬ ಸಪೋರ್ಟ್ ಮಾಡಿದ್ದು ನನ್ನ ಪೇರೆಂಟ್ಸಿಗೆ ನಾನು ತುಂಬ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ.
ಆಮೇಲೆ ನಮ್ಮ ಸ್ಕೂಲವ್ರಿಗೆ ನಾನು ತುಂಬ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ನಮ್ಮ ಟೀಚರ್ಸ್ ನಮ್ಗೆ ಎಷ್ಟು ಸಪೋರ್ಟ್ ಮಾಡಿದ್ದಾರೆ ಅಂದರೆ ಬಹುಶಃ ನಾನು ಬೇರೆ ಸ್ಕೂಲಲ್ಲಿ ಇದ್ದಿರೋ ಇಷ್ಟು ಅಂಕ ತಗೊಳಕ್ಕೆ ಆಗ್ತಿರ್ಲಿಲ್ಲ. ಅದಕ್ಕೆ ನಾನು ನಮ್ಮ ಟೀಚರ್ಸಿಗೆ ತುಂಬ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಮೊದಲಿಗೆ ಹೆಡ್ಲೈನ್ಸ್. ಓಕೆನಾ? ಓಕೆನಾ? ಗ್ರಾಮೀಣ ರೈತ ಮಕ್ಕಳ ದಲಿತ ಪರೀಕ್ಷೆಗೆ ಹಾಜರಾಗಿದ್ದ ಒಟ್ಟು 41 ವಿದ್ಯಾರ್ಥಿಗಳಲ್ಲಿ ಅತ್ಯುನ್ನತ ಶ್ರೇಣಿಯಲ್ಲಿ 30, ಪ್ರಥಮ ದರ್ಜೆಯಲ್ಲಿ 11 ಮಂದಿ ವಿದ್ಯಾರ್ಥಿಗಳು ಉತ್ತೀರ್ಣರಾಗಿದ್ದಾರೆ. ಫಲಿತಾಂಶದ ಬಗ್ಗೆ ಮಾತನಾಡಿದ ಸಂಸ್ಥೆಯ ಮುಖ್ಯಸ್ಥರಾದ MK ಹರೀಶ್ ಕುಮಾರ್, ಕೋವಿಡ್ ನಡುವೆಯೂ ಸಹ ವಿದ್ಯಾರ್ಥಿಗಳು ಗಣನೀಯವಾಗಿ ಅಂಕ ಪಡೆದು ಸಂಸ್ಥೆಗೆ ಕೀರ್ತಿ ತಂದಿದ್ದಾರೆ. ಉತ್ತೀರ್ಣರಾದ ಮಕ್ಕಳು ಇತರೆ ಜಿಲ್ಲೆಗಳಿಗೆ ವಲಸೆ ಹೋಗಬಾರದು, ಮಂಡ್ಯದಲ್ಲೇ ವ್ಯಾಸಂಗ ಮಾಡಿ ವ್ಯಕ್ತಿತ್ವ ರೂಪಿಸಿಕೊಳ್ಳಬೇಕು ಎಂದು ಸಲಹೆ ನೀಡಿದರು. 41 ವಿದ್ಯಾರ್ಥಿಗಳಲ್ಲಿ 30 ವಿದ್ಯಾರ್ಥಿಗಳು ಅತ್ಯುನ್ನತ ಶ್ರೇಣಿಯಲ್ಲಿ, ಉಳಿದ 11 ವಿದ್ಯಾರ್ಥಿಗಳು ಪ್ರಥಮ ದರ್ಜೆಯಲ್ಲಿ ಉತ್ತೀರ್ಣರಾಗಿರುತ್ತಾರೆ. ಇದು ದಾಖಲೆಯ ಫಲಿತಾಂಶವಾಗಿದೆ. ಈ ಶೈಕ್ಷಣಿಕ ಸಾಲಿನಲ್ಲಿ ಪರೀಕ್ಷೆಯನ್ನು ಎದುರಿಸಿದ ವಿದ್ಯಾರ್ಥಿಗಳು ಒಂದು ಸವಾಲೇ ಆಗಿತ್ತು. ಏಕೆಂದರೆ ಪ್ರತಿ ಸಂದರ್ಭದಲ್ಲೂ ನಡೀತಾ ಇದ್ದಂಥ ಪರೀಕ್ಷೆಗಿಂತ ಈ ಸಾಲಿನ ಪರೀಕ್ಷೆ ವಿಭಿನ್ನವಾಗಿತ್ತು. ಕಾಂಪಿಟೇಟಿವ್ ಎಕ್ಸಾಮ್ಸ್ ರೀತಿಯಲ್ಲಿ ಒಂದು ದಿನಕ್ಕೆ 3 ಪರೀಕ್ಷೆಗಳನ್ನು ಬರೆದಂಥ ವಿದ್ಯಾರ್ಥಿಗಳು 2 ದಿನದಲ್ಲಿ 6 ಪರೀಕ್ಷೆಗಳನ್ನ ಬರೆದಿರ್ತಾರೆ. ಜೊತೆಗೆ ಓರ್ವ ವಿದ್ಯಾರ್ಥಿ ಸ್ಫಟಿಕ ಎಸ್ ಜೈನ್ 625ಕ್ಕೆ 623 ಅಂಕಗಳನ್ನ ಪಡೆದುಕೊಂಡು ಶಾಲೆಗೆ ಅಥವಾ ಮಂಡ್ಯದ ಅತ್ಯುತ್ತಮ ಫಲಿತಾಂಶದಲ್ಲಿ ಒಬ್ಬಳಾಗಿದ್ದಾಳೆ. ನಮ್ಮ ಶೈಕ್ಷಣಿಕವಾಗಿ ನಮ್ಮ ಜಿಲ್ಲೆಯಲ್ಲೇ ಉಳಿದುಕೊಳ್ಬೇಕು ಅನ್ನುವಂಥ ಅಭಿಪ್ರಾಯವನ್ನು ಹೊಂದಿದ್ದೇನೆ. ಅಂದರೆ ವಲಸೆ ಹೋಗದೆ ಈ ಎಲ್ಲ ವಿದ್ಯಾರ್ಥಿಗಳು ಪದವಿ ಪೂರ್ವ ಶಿಕ್ಷಣವನ್ನು ಮಂಡ್ಯದಲ್ಲೇ ಮಾಡಿದಂಥ ಸಂದರ್ಭದಲ್ಲಿ ಮಂಡ್ಯಕ್ಕೆ ಕೀರ್ತಿ ಬರ್ತದೆ ಅನ್ನುವಂಥ ಒಂದು ಆಶಾಭಾವನೆಯೊಂದಿಗೆ ಆ ಎಲ್ಲ ವಿದ್ಯಾರ್ಥಿಗಳಿಗೂ ಕೂಡ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಸಂಸ್ಥೆಯ ಸಿಇಒ ಪಣಿಮಾಲ ಸುನಿಲ್ ಮಾತನಾಡಿ ಈ ಬಾರಿಯ ಫಲಿತಾಂಶದ ಬಗ್ಗೆ ಮೆಚ್ಚುಗೆ ವ್ಯಕ್ತಪಡಿಸಿದರು. SSLCಯ ಫಲಿತಾಂಶ ಇವತ್ತು ಹೊರ ಬಂದಿದೆ. ಎಲ್ಲ ನನ್ನ ಆತ್ಮೀಯ ವಿದ್ಯಾರ್ಥಿಗಳಿಗೆ ಅಭಿನಂದನೆಗಳು. ಇಂಥ ಒಂದು ಕೋವಿಡ್ ಸಂದರ್ಭದಲ್ಲೂ ಸಹ ಅವ್ರನ್ನ ಶಾಲೆಗೆ ಕಳಿಸಿ ಹಾಗೂ ಎಕ್ಸಾಮ್ಗೆ ಕಳಿಸಿದಂಥ ಪೋಷಕರಿಗೂ ಸಹ ಅಭಿನಂದನೆಗಳು. ತುಂಬ ಅತ್ಯುತ್ತಮವಾಗಿ ಅಂಕಗಳನ್ನ ಗಳಿಸಿದ್ದಾರೆ. ಯಾಕೆಂತಂದರೆ ಒಟ್ಟಿಗೆ 3 ಸಬ್ಜೆಕ್ಟು ಒಂದೊಂದೇ ದಿನ ಬರೆಯುವಂಥದ್ದು ತುಂಬ ಕಷ್ಟವಾದಂಥ ಒಂದು ಸ್ಥಿತಿ ಇತ್ತು. ಅದರಲ್ಲೂ ಸಹ ನಮ್ಮ ಶಾಲೆಯಲ್ಲಿ ಅತ್ಯುತ್ತಮವಾದ ಒಂದು ಫಲಿತಾಂಶ ಬಂದಿದೆ. ಹಾಗಾಗಿ ಎಲ್ಲ ಮಕ್ಕಳಿಗೂ ಅಭಿನಂದನೆಗಳು. ನಮ್ಮಲ್ಲಿ ಕಾಲೇಜು ಇದೆ, ಸುಮಾರು ಮಕ್ಕಳು ಅಲ್ಲೇ ಕಾಲೇಜಿಗೆ ಜಾಯ್ನ್ ಆಗ್ತಿದ್ದಾರೆ. ಅದು ಸೆಮಿ ರೆಸಿಡೆನ್ಷಿಯಲ್ ಆಗಿರೋದ್ರಿಂದ ತುಂಬ ಒಳ್ಳೆಯ ಒಂದು ವಿದ್ಯಾಭ್ಯಾಸ ಕ್ರಮವನ್ನು ನಾವು ಅಳವಡಿಸ್ಕೊಂಡಿದ್ದೀವಿ. ಹಾಗಾಗಿ ಎಲ್ಲ ಪೋಷಕರಿಗೂ ಏನು ಹೇಳೋದು ಅಂತಂದರೆ, ಸುಮ್ಮನೆ ಬೇರೆ ಬೇರೆ ಕಡೆಗೆ ಸೇರಿಸಿ ಇಂಥ ಒಂದು ಸಂದರ್ಭದಲ್ಲಿ ನೀವು ಒದ್ದಾಡೋದಕ್ಕಿಂತ ನಮ್ಮಲ್ಲೇ ಸೇರಿಸ್ಬೋದು ಅನ್ನೋದು ನಮ್ಮ ಒಂದು ಆಸೆ ಆಗಿದೆ. ಯಾಕೆಂದರೆ ನಮ್ಮ ಮಂಡ್ಯ ಮಕ್ಕಳು ನಮ್ಮ ಮಂಡ್ಯದಲ್ಲೇ ಉಳಿದಾಗ ಮಂಡ್ಯಕ್ಕೆ ಇನ್ನೂ ಹೆಚ್ಚಿನ ಫಲಿತಾಂಶವನ್ನು ನಾವೇ ಕೊಡ್ಬೋದು ಅನ್ನೋದು ನಮ್ಮ ಆಸೆ ಆಗಿದೆ. ಹಾಗಾಗಿ ಎಲ್ಲ ಪೋಷಕರಿಗೂ ಹಾಗೂ ಮಕ್ಕಳಿಗೂ ನನ್ನ ಅಭಿನಂದನೆ. ಹೆಚ್ಚು ಅಂಕ ಪಡೆದು ಸಂಸ್ಥೆಗೆ ಕೀರ್ತಿ ತಂದ ವಿದ್ಯಾರ್ಥಿಗಳಿಗೆ ಮುಖ್ಯಸ್ಥರು ಸಿಹಿ ತಿನಿಸಿ ಅಭಿನಂದಿಸಿದರು. ಈ ಸಂದರ್ಭದಲ್ಲಿ ಶಾಲೆಯ ಮುಖ್ಯ ಶಿಕ್ಷಕರಾದ ಗೀತಾ, ಸುಭಾ ಸೇರಿದಂತೆ ಶಿಕ್ಷಕ ವೃಂದ ಹಾಜರಿದ್ದರು. ಕಾಮಗಾರಿ ಮಾಡಿದ್ದ ಬಿಲ್ ಪಾವತಿ ಮಾಡುವುದಕ್ಕೆ ಗುತ್ತಿಗೆದಾರನಿಂದ ಅಧಿಕಾರಿಗಳು ಲಂಚ ಪಡೆಯುತ್ತಿದ್ದ ವೇಳೆ ಮಂಡ್ಯದಲ್ಲಿ ಎಸಿಬಿ ಅಧಿಕಾರಿಗಳು ದಾಳಿ ಮಾಡಿ 3 ಅಧಿಕಾರಿಗಳನ್ನು ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಈ ಅಧಿಕಾರಿಗಳಿಗೆ ಏನು ಬಂದಿರೋದು ಪಳೆಕು ನಂಗೆ ಅರ್ಥ ಆಗೋದಿಲ್ಲ. ಅಲ್ಲರಿ, ಮೆಚುರಿಟಿ ಆಗ್ತಿದ್ದಾರೆ ಜನ, ಹಿಂಗೆ ಕೊಟ್ಬಿಟ್ಟು ನಿಮ್ಗೆ ಹಿಡಿದಾಕ್ಬಿಡ್ತಾರೆ. ನಿಮ್ಗೆ ಏನರಪ್ಪ ಬಂದಿರೋದು ಪಳೆಕು? ಅಲ್ಲ, ಲಂಚ ತಗೊಳ್ಳೋಕ್ಕೂ ಗೊತ್ತಾಗೋದಿಲ್ಲ, ಲಂಚ ಈಸ್ಕೊಳ್ಳೋರ್ಗೂ ಗೊತ್ತಾಗೋದಿಲ್ಲ. ಆಯಿತಾ? ಇದು ಹೆಂಗಿದು ವ್ಯವಹಾರ? ಇದು ಗುತ್ತಿಗೆದಾರರಾಗ್ಬಿಟ್ಟು ಈ ಪರಿಸ್ಥಿತಿ ಹಿಂಗೆ ಆಗೋಯ್ತಲ್ಲ ಅನ್ನೋದು ಕೂಡ ಒಂಥರ ಯೋಚನೆ. ಎಲ್ಲ ಹಿಂಗೆ ಕೊಟ್ಬಿಟ್ಟು ಹಿಂಗೆ ಹಿಡಿದಾಗ್ತವ್ರೆ. ಒಳ್ಳೆ ಮಿಕಗಳು ಸಿಗಾಕೊಂಡಿದ್ದಾವೆ. ಈಗ ಅವ್ರನ್ನೇನಾದ್ರು ಫಾಲೋಅಪ್ ಮಾಡಿದ್ರೆ ಸರಿಯಾಗಿ ಎಲ್ಲ ಅನಾವರಣ ಆಗುತ್ತೆ ಅಂತ ಕಾಣಿಸುತ್ತೆ. ಒಳ್ಳೆಯ ಪ್ರಯತ್ನ ಇದು. ನಾನು ಹೇಳೋದೇನೆಂದರೆ, ಈ ಸರ್ಕಾರಿ ಕೆಲಸ ಇದೆಯಲ್ಲ, ಇದರಲ್ಲಿ ಲಂಚದ ಹಾವಳಿಯನ್ನು ನಿಯಂತ್ರಣ ಆಗದಿದ್ದರೆ ವ್ಯವಸ್ಥೆ ಸುಧಾರಣೆ ಆಗೋದಿಲ್ಲ. ನೋಡಿ ಎಂಥ ಪರಿಸ್ಥಿತಿ. ಲಂಚ ಕೊಡದಿದ್ರೆ ಏನೂ ಆಗೋದಿಲ್ಲ. ಅವರು ಕೊಟ್ಟು ರೂಢಿ ಮಾಡಿದ್ದಾರೆ, ಇವ್ರು ಈಸ್ಕೊಂಡು ರೂಢಿ ಮಾಡಿದ್ದಾರೆ. ಅಂತೂ ಅಧಿಕಾರಿಗಳು ಒಂದು ಒಳ್ಳೆಯ ಪ್ರಯತ್ನ ಮಾಡಿದ್ದಾರೆ. ಆ ಬಗ್ಗೆ ಒಂದು ವರದಿ ಇದೆ, ನೋಡ್ಕೊಂಡು ಬನ್ನಿ. ಶ್ರೀರಂಗಪಟ್ಟಣ ತಾಲೂಕಿನ ಕೃಷ್ಣರಾಜ ಸಾಗರದ ನೀರಾವರಿ ನಿಗಮದ ಕಚೇರಿಯಲ್ಲಿ ಗುತ್ತಿಗೆದಾರ ಸಚಿನ್ ಕೃಷ್ಣಮೂರ್ತಿ 1.50 ಲಕ್ಷ ರೂಪಾಯಿ ಮೊತ್ತದ ಕಾಮಗಾರಿ ನಡೆಸಿದರು. ಆ ಕಾಮಗಾರಿಯ ಬಿಲ್ ಪಾವತಿ ಮಾಡಲು ಅಕೌಂಟ್ಸ್ ಸೂಪರಿಂಟೆಂಡೆಂಟ್ ಕರಿಗೌಡ, ಲೆಕ್ಕಾಧಿಕಾರಿ ರಾಮಚಂದ್ರು, FTA ಸುರೇಶ್ ಎಂಬುವರು ಸಚಿನ್ ಕೃಷ್ಣಮೂರ್ತಿ ಅವರಿಂದ 3 ಅಧಿಕಾರಿಗಳು 8,000 ರೂಪಾಯಿ ಲಂಚಕ್ಕೆ ಬೇಡಿಕೆ ಇಟ್ಟಿದ್ರು ಎನ್ನಲಾಗಿದೆ. ಗುತ್ತಿಗೆದಾರ ಸಚಿನ್ ಕೃಷ್ಣಮೂರ್ತಿ ಅಧಿಕಾರಿಗಳಿಗೆ ಲಂಚ ನೀಡುವಾಗ ಮಂಡ್ಯ ಎಸಿಬಿ ಡಿವೈಎಸ್ಪಿ ಧರ್ಮೇಂದ್ರ, ಇನ್ಸ್ಪೆಕ್ಟರ್ ವಿನೋದ್ ಕುಮಾರ್, ಸಿಬ್ಬಂದಿಗಳಾದ ವೆಂಕಟೇಶ್, ಮಹೇಶ್ ಕುಮಾರ್ ದಾಳಿ ಮಾಡಿ ಅಧಿಕಾರಿಗಳ
ಆರೋಪಿಗಳನ್ನು ವಶಕ್ಕೆ ಪಡೆದುಕೊಂಡಿದ್ದಾರೆ. ಕೇರ್ಪೇಟೆ ತಾಲೂಕಿನ ಪಿಡಿಜಿ ಕೊಪ್ಪಲಿನ ರೋಹಿತ್ ಎಂಬುವರು ಟೈಲರ್ ವೃತ್ತಿ ಮಾಡ್ತಿದ್ದು, ರೋಹಿತ್ ರವರ ಪತ್ನಿ ಶೀಲಾರವರು ಕೇಂದ್ರ ಆಹಾರ ಸುರಕ್ಷತಾ ಅಧಿಕಾರಿ ಹುದ್ದೆ ಪಡೆಯುವ ಮೂಲಕ ತಾಲೂಕಿಗೆ ಕೀರ್ತಿಯನ್ನು ಗಳಿಸಿದ ಶೀಲಾ ರೋಹಿತ್ ದಂಪತಿಗಳಿಗೆ ತಾಲೂಕಿನ ಮಾಜಿ ಶಾಸಕರಾದ ಕೆ.ಬಿ. ಚಂದ್ರಶೇಖರ್ ಆತ್ಮೀಯವಾಗಿ ಸನ್ಮಾನಿಸಿದರು. ಬಡ ಕುಟುಂಬದಲ್ಲಿ ಹುಟ್ಟಿ ತಾಲೂಕಿನ ಹಿರಿಮೆ ಹೆಚ್ಚಿಸಿದ ಪಿಡಿಜಿ ಕೊಪ್ಪಲಿನ ಶೀಲಾ ರೋಹಿತ್ ರವರು ಬಿಟೆಕ್ ಫುಡ್ ಸೈನ್ಸ್ ಅಂಡ್ ಟೆಕ್ನಾಲಜಿ ಹಾಸನ ಚಿನ್ನದ ಪದಕ, ಯೂನಿವರ್ಸಿಟಿ ಟಾಪರ್, ಫಸ್ಟ್ ರ್ಯಾಂಕ್ JRF, ಜೂನಿಯರ್ ರಿಸರ್ಚ್ ಫೆಲೋಶಿಪ್, ಆಲ್ ಇಂಡಿಯಾ ಫಸ್ಟ್ ರ್ಯಾಂಕ್ ಗಳಿಸಿ ಹೆಗ್ಗಳಿಕೆಗೆ ಪಾತ್ರರಾಗಿದ್ದಾರೆ. ಈ ಸಂದರ್ಭದಲ್ಲಿ ಗಣೇಶ್, ಮಂಜುನಾಥ್, ಚೇತನ್, ಮಹೇಶ್, ಸಚಿನ್ ಉಪಸ್ಥಿತರಿದ್ದರು. ಲೂಟಿ ಹೊಡೆಯುತ್ತಿರುವ ಕಾರ್ಪೊರೇಟ್ ಕಂಪನಿಗಳೇ ಭಾರತ ಬಿಟ್ಟು ತೊಲಗಿ, ಕ್ವಿಟ್ ಇಂಡಿಯಾ ಚಳುವಳಿಯ ನೆನಪಿನಲ್ಲಿ ದೇಶವ್ಯಾಪ್ತಿ ಪ್ರತಿಭಟನೆಯ ಭಾಗವಾಗಿ ಕರ್ನಾಟಕ ಪ್ರಾಂತ ರೈತ ಸಂಘ, ಜನವಾದಿ ಮಹಿಳಾ ಸಂಘಟನೆ, ಕೂಲಿಕಾರರ ಸಂಘ, CITU, DYFI ಸಂಘಟನೆಗಳು ಹಲಗೂರಿನಲ್ಲಿ ಪ್ರತಿಭಟನೆ ನಡೆಸಿದವು. ಪಂಪ್ಸೆಟ್ಗಳಿಗೆ ಮೀಟರ್ ಅಳವಡಿಕೆ ವಿರೋಧಿಸಿ ರೈತರ ಬೆಳೆಗಳಿಗೆ ಬೆಂಬಲ ಬೆಲೆಗಾಗಿ ಉದ್ಯೋಗ ಖಾತ್ರಿ ಯೋಜನೆ ಅಡಿಯಲ್ಲಿ ವರ್ಷಕ್ಕೆ 200 ದಿನ ಕೆಲಸಕ್ಕೆ ಬೇಡಿಕೆ ಹಾಗೂ 600 ರೂಗಳ ಕೂಲಿಗಾಗಿ ಎಲ್ಲ ಬಡ ಕುಟುಂಬಗಳಿಗೆ ಕೊರೋನಾ ಪಿಡುಗಿನ ಕಾಲಾವಧಿಯಲ್ಲಿ ತಿಂಗಳಿಗೆ 10,000 ನಗದು ಮತ್ತು 10 kg ಅಕ್ಕಿ ವಿತರಿಸಲು ಆಗ್ರಹಿಸಿ ಪ್ರತಿಭಟನೆ ನಡೆಸಿದರು. ಕರ್ನಾಟಕ ಪ್ರಾಂತ ರೈತ ಸಂಘದ ಅಧ್ಯಕ್ಷರಾದ ಭರತರಾಜ್ ಮಾತನಾಡಿ, 1942 ಆಗಸ್ಟ್ 9 ದೇಶದ ವಿಮೋಚನಾ ಚಳುವಳಿಯಲ್ಲಿ ಐತಿಹಾಸಿಕವಾದ ದಿನ. ಬ್ರಿಟಿಷರೇ ಭಾರತ ಬಿಟ್ಟು ತೊಲಗಿ ಎಂದು ಕ್ರಾಂತಿಗೆ ಕರೆ ಕೊಟ್ಟು ವಿದೇಶಿ ಲೂಟಿಕೋರರ ಹೊರಗಟ್ಟಲು ಅಸಂಖ್ಯಾತ ದೇಶಪ್ರೇಮಿಗಳು ತಮ್ಮ ಪ್ರಾಣವನ್ನು ಬಲಿದಾನ ಮಾಡಿದ್ದಾರೆ ಎಂದು ಪ್ರಶಂಸಿಸಿದರು. ಕ್ವಿಟ್ ಇಂಡಿಯಾ ಚಳವಳಿ ಇದೊಂದು ಚಳವಳಿ ಇಡೀ ಸ್ವಾತಂತ್ರ್ಯ ಹೋರಾಟದಲ್ಲಿ ಒಂದು ಜನರ ಮನಸ್ಸಿನಲ್ಲಿ ಈ ದೇಶದ ವಿಮೋಚನೆಗಾಗಿ ಜನರಲ್ಲಿ ಒಂದು ಕ್ರಾಂತಿಯ ಕಿಚ್ಚನ್ನ ಹಚ್ಚಿದಂತಹ ಒಂದು ಅಭೂತಪೂರ್ವವಾದಂತಹ ಒಂದು ಚಳವಳಿ. ಆ ಚಳವಳಿಯ ಸ್ಮರಣಾರ್ಥವಾಗಿ ಇವತ್ತು ನಾವು ರೈತರು, ಕೂಲಿಕಾರರು, ಕಾರ್ಮಿಕರು, ಮಹಿಳೆಯರು, ವಿದ್ಯಾರ್ಥಿ, ಯುವಜನರು ಆ ಒಂದು ಚಳವಳಿಯ ನೆನಪಾರ್ಥವಾಗಿ ಇವತ್ತು ನಾವು ಒಂದು ಹೋರಾಟವನ್ನು ದೇಶಾದ್ಯಂತ ಮಾಡ್ತಾ ಇದ್ದೀವಿ. KSRTC ಬಸ್ ನಿಲ್ದಾಣದಿಂದ ಮೆರವಣಿಗೆ ಹೊರಟು ಗ್ರಾಮ ಪಂಚಾಯಿತಿ ಮುಂದೆ ಪ್ರತಿಭಟನೆ ನಡೆಸಿ ನಾಡ ಕಚೇರಿ ಉಪತಹಸೀಲ್ದಾರ್ ಷಣ್ಮುಖರವರನ್ನು ಕರೆಸಿ ಪ್ರಧಾನಿ ಮತ್ತು ಉಪಮುಖ್ಯಮಂತ್ರಿಯವರಿಗೆ ಮನವಿ ಸಲ್ಲಿಸಿದರು. ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳ ಜೊತೆ ಸ್ಥಳೀಯ ಸಮಸ್ಯೆಗಳ ಬಗ್ಗೆ ಚರ್ಚಿಸಿ ಕೆಲವು ಸಮಸ್ಯೆಗಳನ್ನು ಇತ್ಯರ್ಥಪಡಿಸಿಕೊಳ್ಳಲಾಯಿತು. ಪ್ರತಿಭಟನೆಯಲ್ಲಿ ಮಹೇಶ್ ಕುಮಾರ್, ಶಿವಕುಮಾರ್, ಜಯಶಂಕರ್, ಮಹದೇವು, ನಾಗೇಶ್, ಕರಿಯಪ್ಪ, ನಾರಾಯಣಗೌಡ, ಮುತ್ತುರಾಜ್ ಸೇರಿದಂತೆ ಇನ್ನಿತರರಿದ್ದರು. ಕೊರೋನಾ ಸೋಂಕು ಕಾಣಿಸಿಕೊಂಡಿರುವ ಶಾಸಕ ಡಾಕ್ಟರ್ ಕೆ ಅನ್ನದಾನಿ ಶೀಘ್ರ ಗುಣಮುಖರಾಗಲೆಂದು ಶಾಸಕರ ಹುಟ್ಟೂರಾದ ಹುಸ್ಕೂರು ಗ್ರಾಮದ ವೀರಭದ್ರಸ್ವಾಮಿ ದೇವಾಲಯದಲ್ಲಿ ಅಭಿಮಾನಿಗಳು ವಿಶೇಷ ಪೂಜೆ ಸಲ್ಲಿಸಿದರು. ಕನ್ನಡ ಸಾಹಿತ್ಯ ಪರಿಷತ್ ಜಿಲ್ಲಾ ಕಾರ್ಯದರ್ಶಿ ಮತ್ತು ಹುಸ್ಕೂರು ನಿವಾಸಿ ಕೃಷ್ಣೇಗೌಡ ಮಾತನಾಡಿ, ತಾಲೂಕಿನಲ್ಲಿ ಕೊರೋನಾ ಸೋಂಕು ಕಾಣಿಸಿಕೊಂಡ ದಿನದಿಂದಲೂ ಶಾಸಕ ಡಾಕ್ಟರ್ ಕೆ ಅನ್ನದಾನಿ ಕ್ಷೇತ್ರದಾದ್ಯಂತ ಸಂಚರಿಸಿ ಜನರ ನೋವಿಗೆ ಮಿಡಿದಿದ್ದಾರೆ. 40,000 ಕುಟುಂಬಗಳಿಗೆ ಆಹಾರ ಪೊಟ್ಟಣಗಳನ್ನು ವಿತರಿಸಿ ಸಂತ್ರಸ್ತರಿಗೆ ನೆರವಾಗಿದ್ದರು ಎಂದರು. ಈ ಸಂದರ್ಭದಲ್ಲಿ ಪುಟ್ಟಯ್ಯ, ಸುಮಾ, ರೇವಣ್ಣ, ನಿಂಗರಾಜು, ಈರಣ್ಣ, ಕುಮಾರ್, ಸಹದೇವ, ಕೆ ಪುಟ್ಟಸ್ವಾಮಿಗೌಡ, ವೆಂಕಟೇಶ್, ಮೊಳ್ಳಯ್ಯ ಇತರರು ಇದ್ದರು. ಮದ್ದೂರು ತಾಲೂಕಿನ ಮಹರ್ನವಮಿ ದೊಡ್ಡಿ ಗ್ರಾಮದಲ್ಲಿ ಬೆಸಗರಳ್ಳಿ ನೆಲದ ಸಿರಿ ಗ್ರಾಮಾಭಿವೃದ್ಧಿ ಸೇವಾ ಟ್ರಸ್ಟ್, ರಮಣ ಮಹರ್ಷಿ ಅಂಧರ ಪರಿಷತ್ ವತಿಯಿಂದ ವಿಕಲಚೇತನರ ಕುಂದುಕೊರತೆ ಸಭೆ, ಮಾಹಿತಿ ಕಾರ್ಯಾಗಾರ, ಅರ್ಹ ಫಲಾನುಭವಿಗಳಿಗೆ ಪರಿಕರಗಳ ವಿತರಣೆ ಮತ್ತು ಮಾಸ್ಕ್, ಸ್ಯಾನಿಟೈಸರ್ ವಿತರಣಾ ಕಾರ್ಯಕ್ರಮ ಇತ್ತೀಚೆಗೆ ನಡೆಯಿತು. ಕಾರ್ಯಕ್ರಮವನ್ನು ಬೆಸಗರಹಳ್ಳಿ ಪೊಲೀಸ್ ಠಾಣೆಯ PSI ಲೋಕೇಶ್ ಉದ್ಘಾಟಿಸಿ ಮಾತನಾಡಿ, ವಿಕಲಚೇತನರ ಕುಂದುಕೊರತೆಯನ್ನು ಆಲಿಸಿ ಬಗೆಹರಿಸುವ ಕೆಲಸ ಮಾಡುತ್ತಿರುವ ಸಂಸ್ಥೆಗಳ ಕಾರ್ಯಕ್ಕೆ ಮೆಚ್ಚುಗೆ ವ್ಯಕ್ತಪಡಿಸಿದರು. ಬೆಸಗರಹಳ್ಳಿ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ BC ಪ್ರಕಾಶ್ ಮಾತನಾಡಿ, ಪ್ರತಿಯೊಂದು ಗ್ರಾಮ ಪಂಚಾಯಿತಿಗಳಲ್ಲಿ ಅಂಗವಿಕಲರಿಗಾಗಿ 5% ಅನುದಾನವಿದೆ. ಅಂಗವಿಕಲರು ಅರ್ಜಿ ಸಲ್ಲಿಸಿ ಅನುದಾನ ಪಡೆಯಬಹುದು. ಸ್ವಯಂ ಉದ್ಯೋಗ ಮಾಡಲು ಸಾಲ ಸೌಲಭ್ಯವನ್ನು ನೀಡಲಾಗುತ್ತಿದೆ. ಇದರ ಪ್ರಯೋಜನವನ್ನು ಪಡೆದುಕೊಳ್ಳಬೇಕು ಎಂದರು. ಕಾರ್ಯಕ್ರಮದಲ್ಲಿ ತಿಮ್ಮಯ್ಯ, ರಮಣ ಮಹರ್ಷಿ, ಮಹಂತೇಶ್ ಹಿರೇಮಠ್, ಜಯಂತಿ, ಕಾಳೇಗೌಡ, ಮಧುಕುಮಾರ ಸೇರಿದಂತೆ ಇತರರು ಇದ್ದರು. ನಾಗಮಂಗಲ ತಾಲೂಕಿನ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಆರೋಗ್ಯ ಸುರಕ್ಷಾ ಸಭೆಯು ಶಾಸಕ ಸುರೇಶ್ ಗೌಡರ ಅಧ್ಯಕ್ಷತೆಯಲ್ಲಿ ಶುಕ್ರವಾರ ನಡೆಯಿತು. ವರ್ಷದ ಹಿಂದೆ ಶಾಸಕ ಸುರೇಶ್ ಗೌಡರ ಮನೆಯ ಮುಂದೆ ತಾಲೂಕಿನ 85 ಖಾಸಗಿ ಔಷಧಿ ಅಂಗಡಿ ಮಾಲೀಕರು ಬೆಳಗಿನ ಜಾವ ಕಾದು ನಿಂತಿದ್ದರು. ಕಾರಣ, ಆಸ್ಪತ್ರೆ ವೈದ್ಯರುಗಳ ಬಳಿ ಇರುವ ರೋಗಿಗಳಿಗೆ ಜನೌಷಧಿ ಮತ್ತು ಆಸ್ಪತ್ರೆ ಔಷಧಿಗಳನ್ನು
ಪ್ರಿಸ್ಕ್ರೈಬ್ ಮಾಡಬಾರದೆಂದು ಬಲವಂತ ಮಾಡಲು ಬಂದಿದ್ದರು ಎಂದು ಸುರೇಶ್ ಗೌಡರು ಸಭೆಯಲ್ಲಿ ತಿಳಿಸಿದ್ದು ಬೆಚ್ಚಿ ಬೀಳಿಸುವಂತಿತ್ತು. 2 ದಿನಗಳ ಹಿಂದೆ ತಾಲೂಕು ಪಂಚಾಯಿತಿ ಸಭಾಂಗಣದಲ್ಲಿ ಶಾಸಕ ಸುರೇಶ್ ಗೌಡ ಕರೋನಾ ಟಾಸ್ಕ್ ಫೋರ್ಸ್ ಸಮಿತಿಯಲ್ಲಿ ಭಾಗವಹಿಸಿದ್ದ ವೈದ್ಯರುಗಳ ಬಳಿ ಹೇಳಿದ್ದು, ನೀವು ಸ್ವಲ್ಪ ಮನಸ್ಸು ಮಾಡಿದ್ದರೆ ಹಲವಾರು ಜನರ ಜೀವ ಉಳಿಸಬಹುದಿತ್ತು ಎಂದು ನೇರವಾಗಿಯೇ ಹೇಳಿದರು. ವಿಧಾನ ಪರಿಷತ್ ಸದಸ್ಯ ಅಪ್ಪಾಜಿಗೌಡ ಮಾತನಾಡಿ, ವೈದ್ಯೋ ನಾರಾಯಣೋ ಹರಿ ಅಂತಾರೆ. ಸಾರ್ವಜನಿಕ ಆಸ್ಪತ್ರೆ ಇರುವುದು ಬಡವರಿಗಾಗಿ. ತಾಲೂಕಿನಲ್ಲಿ ಏನು ನಡೀತಾ ಇದೆ ಅಂತಾನೆ ಗೊತ್ತಾಗ್ತಾ ಇಲ್ಲ. ಒಂದಂತೂ ಸತ್ಯ, ನಾಗಮಂಗಲ ತಾಲೂಕಿನ ಸರ್ಕಾರಿ ವೈದ್ಯರುಗಳು ಸಂಪೂರ್ಣ ಖಾಸಗಿ ಔಷಧಿ ಅಂಗಡಿ ಮಾಲೀಕರ ಕಪಿಮುಷ್ಟಿಯಲ್ಲಿ ಇರುವುದು ಶುಕ್ರವಾರದ ಸಭೆಯಲ್ಲಿ ವ್ಯಕ್ತವಾಯಿತು. ಸರ್ಕಾರದ ಮತ್ತು ನಮ್ಮೆಲ್ಲ ಜನಪ್ರತಿನಿಧಿಗಳು ಬರ್ತಾ ಇದೆ ಅಂತ ನಾವು ಸೂಚನೆ ಕೊಟ್ಟಿದ್ದೀವಿ. ಮುಂದಾದರೂ ಕೂಡ ಏನು ಮೆಡಿಸಿನ್ಸ್ನ ಖಾಸಗಿ ಒಂದು ಮೆಡಿಕಲ್ ಸ್ಟೋರ್ ತಗೋಬಾರ್ದು ಅಂತ ಹೇಳಿದ್ರು ಸರ್. ಮಾಧ್ಯಮಗಳನ್ನ ಹೊರಗಿಟ್ಟು ಈ ಹೊರಗಡೆ ಯಾವುದೇ ಗೌಪ್ಯ ಮಾತುಕತೆ ಇಲ್ಲ. ಆಮೇಲೆ ಔಷಧಿಗಳು ಲಭ್ಯವಿಲ್ಲದಿದ್ದದ್ದು ಬೆಳಕಿಗೆ ಬಂದ ಹಿನ್ನೆಲೆಯಲ್ಲಿ ದಾಖಲೆಗಳನ್ನು ಪರೀಕ್ಷಿಸಿದಾಗ ಖರೀದಿಗೆ ಇಂಡೆಂಟ್ ಹಾಕಿಯೇ ಇರಲಿಲ್ಲ. ಇದರಿಂದ ಕೋಪಗೊಂಡ ಶಾಸಕರು ಇನ್ನು ಮುಂದೆ ಹೊರಗಡೆಯ ಖಾಸಗಿ ಔಷಧಿ ಅಂಗಡಿಗಳಿಗೆ ಚೀಟಿ ಬರೆಯಬಾರದು, ಜೊತೆಗೆ ರಕ್ತ ಪರೀಕ್ಷೆ ಇನ್ನಿತರ ಪರೀಕ್ಷೆಗಾಗಿ ಹೊರಗಡೆಗೆ ಕಳುಹಿಸಿದರೆ ಕ್ರಮ ತೆಗೆದುಕೊಳ್ಳಬೇಕಾಗುತ್ತದೆಂದು ಎಚ್ಚರಿಕೆ ನೀಡಿದರು. ಸಭೆಯಲ್ಲಿ ಡಾಕ್ಟರ್ ಧನಂಜಯ್, ಡಾಕ್ಟರ್ ವೆಂಕಟೇಶ್, ಚಂದ್ರಮೌಳಿ, ಪಣಿಕಿರಣ್, ಕುಂಜಿ ಅಹಮದ್, ಸುರೇಶ್ ಮುಂತಾದವರಿದ್ದರು. ಹಲಗೂರು ಸಮೀಪದ ದಳವಾಯಿ ಕೋಡಿಹಳ್ಳಿ ಗ್ರಾಮದ DL ಮಾದೇಗೌಡ ಎಂಬುವರು ತಮ್ಮ ಜಮೀನಿನಲ್ಲಿ ಮೇಕೆ ಫಾರ್ಮ್ ಮಾಡಿದ್ದು ಯಾರೋ ಕದಿಮರು ಮೇಕೆ ಕದ್ದು ಪರಾರಿಯಾಗಿರುವಂತಹ ಘಟನೆ ಜರುಗಿದೆ. ರೈತರು ಆರಾಮಾಗಿ ಮೇಕೆಯನ್ನು ಕಟ್ಬಿಟ್ಟು ನೆಮ್ಮದಿಯಾಗಿ ಮಲಿಕೊಳ್ಳಂಗಿಲ್ಲ. ಪರಿಸ್ಥಿತಿ ಕೋವಿಡ್ ಹಂಗೆ ಅಡ್ಕಾಸ್ಕೊಂಡಿದೆ. ನನಗನ್ಸುತ್ತೆ ಸ್ವಲ್ಪ ದಿನ ಆದರೆ ಮನುಷ್ಯರನ್ನು ಹೊತ್ಕೊಂಡೋಗ್ತಾರೆ. ಮನುಷ್ಯರನ್ನು ಹೊತ್ಕೊಂಡೋಗ್ತಾರೆ ಅಂದರೆ ಏನಾದ್ರು ಸಿಕ್ಕದಿದ್ರೆ ಎತ್ಕೊಂಡೋಗೋರು, ಮನುಷ್ಯರನ್ನ ಹೊತ್ಕೊಂಡೋದ್ರೆ ಸಿಗೋದು ಬರೀ ಮಾಂಸ, ಹಾಳಾದ ವೇಸ್ಟು. ಹಂಗಾಗಿ ನಮ್ಮನ್ನು ಹೊತ್ಕೊಯ್ತಾ ಇಲ್ಲ. ಮೇಕೆ ಕುರಿ ಆದರೆ ಒಳ್ಳೆ ತೆನೆ ಮಾಂಸ. ಒಂದೊಂದು ಕುರಿಗೆ ಇವತ್ತೆಲ್ಲ 15-20 ಸಾವಿರ ರೂಪಾಯಿ ಆಗದೆ, ಅದೇನು ಕಮ್ಮಿ ಅಲ್ಲ. ಆದರೆ ಆ ಬಡ ರೈತ ಇಷ್ಟು ಕಷ್ಟಪಟ್ಟು ಸಾಕಿರ್ತಾನೆ ಅವನ್ನೆಲ್ಲ ಅಂತಂದರೆ ಮಕ್ಕಳ ರೀತಿ ಪೋಷಣೆ ಮಾಡಿರ್ತಾನೆ. ಹಿಂಗೆ ಕದ್ದೊಟ್ಟೋದ್ರೆ ಏನು ಮಾಡೋದು? ಪೊಲೀಸರು ಈ ಬಗ್ಗೆ ಕ್ರಮ ವಹಿಸಬೇಕು. ಪಾಪ ಪರಿಹಾರ ಕೇಳಿದ್ದಾರೆ, ಅವರಿಗೆ ಪರಿಹಾರವನ್ನು ಕೂಡ ಕೊಡಲಿ ಅನ್ನುವಂಥದ್ದು ನಮ್ಮ ಆಶಯ ಕೂಡ. ಮಾಲೀಕ DM ಮಾದೇಗೌಡ ಮಾತನಾಡಿ, ನಾನು ವಿದ್ಯಾಭ್ಯಾಸ ಮುಗಿಸಿ ಪದವಿಯ ನಂತರ ವ್ಯವಸಾಯ ಮಾಡ್ತಿದ್ದೆ. ಆದರೆ ನನ್ನ ಜಮೀನಿನಲ್ಲಿ ಮೇಕೆ ಫಾರ್ಮ್ ಮಾಡಿದ್ದು ಯಾರೋ ಕದಿಮರು ತಡರಾತ್ರಿ 3 ಗಂಟೆಯ ಸಮಯದಲ್ಲಿ 8 ಟಗರು, 1 ವಾತ, 1 ಮೇಕೆ ಕದ್ದು ಪರಾರಿಯಾಗಿದ್ದಾರೆ. ನಾನು ನನ್ನ ಜಮೀನಿನಲ್ಲಿ ಹಾಕಿದ್ದ CC ಕ್ಯಾಮೆರಾವನ್ನು ಕೂಡ ಕಿತ್ತು ಹಾಕಿ 1 ಲಕ್ಷಕ್ಕೂ ಹೆಚ್ಚು ಮೌಲ್ಯ ನಷ್ಟ ಉಂಟಾಗಿದ್ದು ಕಳ್ಳರನ್ನು ಪತ್ತೆ ಹಚ್ಚಿ ನ್ಯಾಯ ಕೊಡಿಸಬೇಕು ಎಂದು ಮನವಿ ಮಾಡಿಕೊಂಡಿದ್ದಾರೆ. ನಾಗಮಂಗಲ ತಾಲೂಕಿನ ಬೆಳ್ಳೂರು ಹೋಬಳಿಯ ಕೆಂಬಾರೆ ಗ್ರಾಮದ ಸರ್ಕಾರಿ ಪ್ರೌಢಶಾಲೆ SSLC ಫಲಿತಾಂಶದಲ್ಲಿ ಮೂಗು ಮುರಿಯುತ್ತಿದ್ದವರಿಗೆ ಈ ಬಾರಿ ಒಳ್ಳೆ ಶಾಕ್ ನೀಡೈತೆ. ಇಬ್ಬರು ವಿದ್ಯಾರ್ಥಿನಿಯರು 625ಕ್ಕೆ 611, 605 ಅಂಕ ಪಡೆಯುವುದರೊಂದಿಗೆ ಆ ಶಾಲೆಯ ಗರಿಮೆಯನ್ನು ಹೆಚ್ಚಿಸಿದ್ದಾರೆ. ಇವತ್ತು ನಿಜವಾಗ್ಲೂ ಕೂಡ ಈ ಎಲ್ಲ ನ್ಯೂಸ್ಗಿಂತ ಇದು ಭಾಳ ಇಂಪಾರ್ಟೆಂಟ್ ನನಗೆ. ಯಾಕಂತಂದರೆ ಖಾಸಗಿ ಶಾಲೆಗಳಲ್ಲಿ ನೀವು ರ್ಯಾಂಕ್ ಪಡೆಯೋದು, ಗರಿಷ್ಠ ಅಂಕ ಪಡೆಯೋದು ವಿಶೇಷ ಏನಲ್ಲ. ಆದರೆ ಸರ್ಕಾರಿ ಶಾಲೆ ಇವತ್ತು ಗೊತ್ತಿದೆ ನಿಮಗೆ. ಸರ್ಕಾರಿ ಶಾಲೆ ಅಂದರೆ ಅದು ಬಡವ್ರದು, ಸರ್ಕಾರಿ ಶಾಲೆ ಅಂದರೆ ಅಲ್ಪಸಂಖ್ಯಾತರು, ಸರ್ಕಾರಿ ಶಾಲೆ ಅಂದರೆ ಅದು ಯಾರು ಮುಟ್ಟದೇ ಇರುವಂಥದ್ದು ಅನ್ನುವಂಥ ಭಾವನೆ ಬಂದುಬಿಟ್ಟಿದೆ. ಆದರೆ ನೋಡಿ, ಸ್ವರ್ಣವಾಹಿನಿಯಿಂದ ಅಭಿನಂದನೆಗಳು ಕೂಡ ಸಲ್ಲಿಸ್ತೇವೆ. ಭೂಮಿಕಾ ಮತ್ತು ನಿಸರ್ಗ ಗಣನೀಯ ಸಾಧನೆ ಮಾಡಿರುವುದರ ಜೊತೆಗೆ ತಾಲೂಕು ಸರ್ಕಾರಿ ಶಾಲೆ ಚೀಣ್ಯದ ಅನುಷಾ, ಹಳ್ಳಿಸಂದ್ರದ ಲಖನೌ, ಹೊನ್ನಾವರದ ಪ್ರೀತಿ ಮೊದಲಾದವರು ನಾವು ಸಹ ಖಾಸಗಿ ಶಾಲೆಗಿಂತ ಕಮ್ಮಿ ಇಲ್ಲ ಎಂಬುದನ್ನು ತೋರಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ತಾಲೂಕಿನ ಶಿಕ್ಷಣಾಧಿಕಾರಿಯಾಗಿದ್ದ ಜಗದೀಶ್ ಸೇರಿದಂತೆ ನುರಿತ ಶಿಕ್ಷಕರಿಂದ ನಾಗದೇವಿಗೆ ಯೂಪ್ ಮತ್ತು ಮಂಡ್ಯ ಡಯಟ್ನ SSLC ಮಿತ್ರ ಸಾಕಷ್ಟು ಪರಿಣಾಮ ಬೀರಿದ್ದು ಖಾಸಗಿ ಶಾಲೆಗಳ ನಡುವೆ ತನ್ನ ಅಸ್ತಿತ್ವಕ್ಕಾಗಿ ಹೋರಾಡುತ್ತಿರುವ ಸರ್ಕಾರಿ ಶಾಲೆಗಳು ನಾಗದೇವಿಗೆ ಕಾರ್ಯಕ್ರಮದಿಂದ ಮತ್ತೆ ಪುಟಿದೆದ್ದು ಸೂಟು ಬೂಟು ಟೈನ ಖಾಸಗಿ ಶಾಲೆಗಳು ಮೂಗು ಮುರಿಯುವಂತೆ ಮಾಡಿವೆ. ಖಾಸಗಿ ಶಾಲೆಗಳ ಪೈಕಿ ಬೆಳ್ಳೂರು ಕ್ರಾಸ್ನ ಭಕ್ತನಾಥ ಪ್ರೌಢಶಾಲೆಯ ದಿಶಾ ಎಂಬ ವಿದ್ಯಾರ್ಥಿನಿ 625ಕ್ಕೆ 625, ಡಿಂಪಲ್ 623 ಪಡೆದು ಮೊದಲ ಮತ್ತು 2ನೇ ಸ್ಥಾನವನ್ನು ಪಡೆದುಕೊಂಡಿದ್ದಾರೆ. ಆದಿಚುಂಚನಗಿರಿಯ ಗಂಗಾಧರೇಶ್ವರ ಪ್ರೌಢಶಾಲೆಯ ಲಿಕ್ಕಿಕ್ ಗೌಡ 623, ಆಕಾಶ್ ಸಾಗರ್, ಕೃಷಿಕ್ ಗೌಡ ತಲಾ 621 ಅಂಕ ಪಡೆದು ಶಾಲೆಗೆ ಕೀರ್ತಿ ತಂದಿದ್ದಾರೆ. ಈ ಬಾರಿ ತಾಲೂಕಿನಲ್ಲಿ SSLC ಪರೀಕ್ಷೆಗೆ 2381 ವಿದ್ಯಾರ್ಥಿಗಳು ತಮ್ಮ ಹೆಸರನ್ನು ನೋಂದಾಯಿಸಿಕೊಂಡಿದ್ದು ವಿವಿಧ ಕಾರಣಗಳಿಗಾಗಿ 8 ಜನ ಗೈರು ಹಾಜರಾಗಿ ಇನ್ನುಳಿದ 2373 ವಿದ್ಯಾರ್ಥಿಗಳು ತೇರ್ಗಡೆಯಾಗಿದ್ದಾರೆ. ತಾಲೂಕಿನಲ್ಲಿ 29 ಸರ್ಕಾರಿ, 13 ಅನುದಾನಿತ ಮತ್ತು 8 ಅನುದಾನ ರಹಿತ ಶಾಲೆಗಳಿವೆ ಎಂದು ಶಿಕ್ಷಣಾಧಿಕಾರಿ ಮಹದೇವಯ್ಯ ಸ್ವರ್ಣ ಟಿವಿಗೆ ತಿಳಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್. ವಿದ್ಯುತ್ ಕಾಯ್ದೆಗೆ ತಿದ್ದುಪಡಿ ತಂದಿರುವ ಕೇಂದ್ರ ಸರ್ಕಾರ, ಮಸೂದೆ ವಾಪಸ್ಸು ಪಡೆಯಲು ಆಗ್ರಹಿಸಿ ಪ್ರತಿಭಟನೆ, ಪೊಲೀಸರು ಹೋರಾಟಗಾರರ ನಡುವೆ ಮಾತಿನ ಚಕಮಕಿ.
ಮೇಕೆದಾಟು ಆರಂಭಿಸಲು ಯಾವುದೇ ಅಡ್ಡಿ ಇಲ್ಲ. ಬಿಜೆಪಿಯವರಿಗೆ ಬದ್ಧತೆ ಇದ್ರೆ ಕೆಲಸ ಮಾಡಲಿ. ಮಂಡ್ಯದಲ್ಲಿ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹೇಳಿಕೆ. ಅಟ್ಟುವನಹಳ್ಳಿ ಗೇಟ್ ಬಳಿ ಭೀಕರ ಕೊಲೆ. ವ್ಯಕ್ತಿಯನ್ನ ಮಚ್ಚಿನಿಂದ ಕೊಚ್ಚಿ ದುಷ್ಕೃತ್ಯ. ಆರೋಪಿಗಳಿಗಾಗಿ ಪೊಲೀಸರ ತೀವ್ರ ಶೋಧ. ಬಾಲಕಿಯರ ಮೇಲೆ ನಿಲ್ಲದ ಅತ್ಯಾಚಾರ ಪ್ರಕರಣ. ಜಿಲ್ಲಾ ಕಾಂಗ್ರೆಸ್ ಸೇವಾದಳದಿಂದ ಪ್ರತಿಭಟನೆ. ಮೇಣದ ಬತ್ತಿ ಹಿಡಿದು ಆಕ್ರೋಶ. ಗುತ್ತಿಗೆದಾರನಿಂದ ಲಂಚ ಪೀಕುತ್ತಿದ್ದ ಅಧಿಕಾರಿಗಳು. ಎಸಿಬಿ ಅಧಿಕಾರಿಗಳಿಂದ ದಾಳಿ. ಕಾಮಗಾರಿ ಮಾಡಿದ್ದ, ಬಿಲ್ ಪಾವತಿ ಮಾಡಿದ್ದಕ್ಕೆ ಲಂಚ ಕೇಳಿದ ದಗಾಕೋರರು. ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಗಣನೀಯ ಸಾಧನೆ. ಸದ್ವಿದ್ಯಾ ಪ್ರೌಢಶಾಲೆಗೆ ಉತ್ತಮ ಫಲಿತಾಂಶ. ಮಕ್ಕಳ ಸಾಧನೆಗೆ ಆಡಳಿತ ಮಂಡಳಿ ಪ್ರಶಂಸೆ. ಇದಿಷ್ಟು ಇವತ್ತಿನ ಸುದ್ದಿಗಳು. ಪ್ರಿಯ ವೀಕ್ಷಕರೇ, ಕೊರೋನಾ ಶಾಕ್ ಇನ್ನೂ ಕೂಡ ಮುಗ್ದಿಲ್ಲ. ಮಂಡ್ಯದಲ್ಲಿ ಪರವಾಗಿಲ್ಲ, ಕಮ್ಮಿ ಆಗ್ತಾ ಇದೆ. ಆದರೆ ಜನ ಮಾತ್ರ ಸ್ಯಾನಿಟೈಸರ್ನ ಹಾಕೊಳ್ಳೋದನ್ನ ಮರೀತಿದ್ದಾರೆ. ಬಾರು ಪಬ್ಗೆ ಹೋಗೋದು ಹೆಚ್ಚಾಗ್ತಾ ಇದೆ. ಅರ್ಥ ಆಯ್ತಾ? ಎರಡು ಒಂದೇ ಅಲ್ವಾ, ಕ್ವಾಟ್ರು. ಇದು ಸ್ಯಾನಿಟೈಸರು, ಅದು ಇದು. ಸೊ ನಿಮ್ಮ ಹಣೆ ಬರ. ಸ್ಯಾನಿಟೈಸರ್ ಹಾಕೊಂಡ್ರೆ ಕೊರೋನಾ ತರಿಬೋದು. ಬೀರು ಬ್ರಾಂದಿ ಹಾಕೊಂಡ್ರೆ ಜೀವನ ಕಳ್ಕೊಂತೀರಿ. ಎರಡು ಚಾಯ್ಸ್ ನೀವು ನೋಡ್ಕೊಳ್ಳಿ. ಆಮೇಲೆ ಈಗ ಏನಾಗಿದೆ ಪರಿಸ್ಥಿತಿ, 3ನೇ ಅಲೆ ಬರ್ತಾ ಇದೆ ಅಂತ ಹೇಳ್ತಾ ಇದ್ದೀವಿ, 3ನೇ ಅಲೆ ಬರ್ತಾ ಇಲ್ಲ. ಆದರೆ ಜನರು ಮಾತ್ರ ಎಲ್ಲವನ್ನು ಮರಿತಿದ್ದಾರೆ. ನೀವು ಸುಮ್ಮನೆ ಒಂದು ಭೇಟಿ ಕೊಟ್ಟು ನೋಡಿ ಮಂಡ್ಯಕ್ಕೆ. ಬಾರ್ ಅಂಗಡಿ ಇರ್ಬೋದು, ರೇಷನ್ ಅಂಗಡಿ ಇರ್ಬೋದು, ತರಕಾರಿ ಇರ್ಬೋದು, ಎಲ್ಲವನ್ನು ಮರ್ತಿದ್ದಾರೆ. ಮತ್ತೆ 3ನೇ ಅಲೆ ಒಕ್ಕರಿಸಿಕೊಳ್ಳುವ ಸಾಧ್ಯತೆ ಇದೆ ಅಂತ ತಜ್ಞರು ಬಡ್ಕೊತಾ ಇದ್ದಾರೆ. ಆದರೆ ಯಾವುದೇ ಸೂಚನೆ ಮಾತ್ರ ಕಾಣ್ತಾ ಇಲ್ಲ. ಸ್ವರ್ಣ, ಇದು ಬಾಂಧವ್ಯಗಳ ಬೆಸುಗೆ,